नादस्य यतो अन्मयादितरतश्चात्रेष्वभिघ्नस्वराट् तेने ब्रह्म हृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ಶ್ರೀಮದ್ ಭಾಗವತದ 3ನೇ ಸ್ಕಂದ 8 ಅಧ್ಯಾಯಗಳು ಆಗಿದೆ. ಬ್ರಹ್ಮದೇವರ ಕಮಲದಿಂದ ಉತ್ಪತ್ತಿಯಾಗಿದ್ದು, ಅವರು ದಿವ್ಯವಾದ ತಪಸ್ಸನ್ನು ಮಾಡಿದ್ದು ಮತ್ತು ಅವರ ತಪಸ್ಸಿಗೆ ಮೆಚ್ಚಿ ಪರಮಾತ್ಮನ ದಿವ್ಯ ದರ್ಶನವನ್ನ ಅವನಿಗೆ ಬ್ರಹ್ಮದೇವರಿಗೆ ಪರಮಾತ್ಮ ಕರುಣಿಸಿದ್ದು. ಇಷ್ಟನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಬ್ರಹ್ಮ ಮಾಡಿದಂತಹ ನಾರಾಯಣನ ಸ್ತುತಿ, ಬ್ರಹ್ಮನನ್ನ ಅವನು ಆ ಸ್ತುತಿಯನ್ನ ಆದಿಕಾವ್ಯ ಅನ್ಬಹುದು. ಬ್ರಹ್ಮನನ್ನ ಆದಿಕವಿ ನಾರಾಯಣ, ಆಮೇಲೆ ಬ್ರಹ್ಮ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಬ್ರಹ್ಮ ಮಾಡಿದಂತಹ ಈ ಸ್ತುತಿಯನ್ನ ಮೈತ್ರೇಯರು ಹೇಳ್ತಾರೆ, ಯಾರು ಶ್ರದ್ಧಾ ಭಕ್ತಿಯಿಂದ ಕೇಳ್ತಾರೆ ಅವರ ಜೀವನದಲ್ಲಿ ಏನೇನು ತೊಂದರೆಗಳಿದೆ ಭಗವತ್ ಕೃಪೆಯಿಂದ ನಾಶ ಆಗತ್ತೆ ಅಂತ ಬ್ರಹ್ಮನ ಸ್ತುತಿಯನ್ನು ಕುರಿತು ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಅಷ್ಟು ನೋಡಿದ್ವಿ. ಬ್ರಹ್ಮ ಸ್ತುತಿಯನ್ನ ನೋಡಿರ್ಲಿಲ್ಲ. 9ನೇ ಅಧ್ಯಾಯವನ್ನ ಓದ್ಬೇಕು. ಅದಕ್ಕೂ ಮುಂಚೆ ಆ ಬ್ರಹ್ಮಸ್ತುತಿಯ ಕೆಲವು ಇಂಪಾರ್ಟೆಂಟ್ ಶ್ಲೋಕಗಳನ್ನ ನಮ್ಮ ಪುಸ್ತಕದಲ್ಲಿ ಇದೆ. ಬ್ರಹ್ಮ ಉವಾಚ ನಾತಃ ಪರಂ ಪರಮಂ ನಾತಃ ಪರಂ ಪರಮ ಯದ್ಭವತಃ ಸ್ವರೂಪಂ ಆನಂದ ಮಾತ್ರಂ ಅವಿಕಲ್ಪಂ ಅವಿದ್ದ ವರ್ಚಃ ಪಶ್ಯಾಮಿ ವಿಶ್ವಸೃಜಂ ಏಕಂ ಅವಿಶ್ವಂ ಆತ್ಮನ್ ಭೂತೇಂದ್ರಿಯಾತ್ಮಕ ಮದಸ್ತತ್ ಉಪಾಶ್ರಿತೋಸ್ಮಿ. ಬ್ರಹ್ಮದೇವರು ಹೇಳಿದರು, ಪರಮಾತ್ಮ ನಿನ್ನ ಆನಂದೈಕಮಯವು ಭೇದರಹಿತವು ಅಖಂಡ ತೇಜೋಮಯವು ಆದ ಸ್ವರೂಪವನ್ನು ನಾನು ಈ ದಿವ್ಯ ರೂಪದಿಂದ ಭಿನ್ನ ಎಂದು ತಿಳಿಯುವುದಿಲ್ಲ. ಆದುದರಿಂದ ನಾನು ವಿಶ್ವ ರಚನೆ ಮಾಡುವವನಾದರೂ ವಿಶ್ವಾತೀತವಾಗಿರುವ ಅದ್ವಿತೀಯವಾಗಿರುವ ಸಮಸ್ತ ಭೂತಗಳಿಗೂ ಇಂದ್ರಿಯಗಳಿಗೂ ಅಧಿಷ್ಠಾನರಾಗಿರುವ ದಿವ್ಯ ರೂಪವನ್ನು ಶರಣು ಹೊಂದುತ್ತೇನೆ. ಬ್ರಹ್ಮ ಇಲ್ಲಿ ನಾರಾಯಣನಿಗೆ ಹೇಳ್ತಾ ಇರೋದು, ನಾನು ಸೃಷ್ಟಿಕರ್ತ ಬ್ರಹ್ಮನಾದರೂ ಈ ಜಗತ್ತಿನ ಅಧಿಷ್ಠಾನ ನೀನೇ, ಸಮಸ್ತ ಜೀವಿಗಳಿಗೂ ಆಶ್ರಯ ನೀನೇ. ಎಲ್ಲವನ್ನು ನಾನು ಮಾಡಿದರೂ ಸೃಷ್ಟಿ ಕಾರ್ಯ ನಾನು ಮಾಡದೆ ಅಂತ ನಾನು ತಿಳಿಯೋದಿಲ್ಲ. ನಾನು ಸರ್ವ ವಿಧದಲ್ಲೂ ನಿನ್ನನ್ನು ಆಶ್ರಯಿಸಿದ್ದೀನಿ. ಮತ್ತೆ ಅವ್ರು ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಹೇಳೋದು, ಪರಮಾತ್ಮ ನಿನ್ನ ಈ ತೇಜೋಮಯ ರೂಪ ಅಂದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ನೋಡ್ದ ಹಾಗೆ ತಪಸ್ಸು ಮಾಡಿದ ಬ್ರಹ್ಮನಿಗೆ ಪರಮಾತ್ಮನ ದರ್ಶನ ಆಗತ್ತೆ. ಅಂತಃಕರಣದಲ್ಲಿ ಯಾವ ಪರಮಾತ್ಮನನ್ನು ಅವರು ದರ್ಶನ ಮಾಡ್ತಾ ಇದ್ರು ಬ್ರಹ್ಮದೇವರು, ಕಣ್ಣು ಬಿಟ್ಟಾಗ ಅವರ ದಿವ್ಯ ತಪಸ್ಸಿಗೆ ವೈಕುಂಠ ಲೋಕದ ದರ್ಶನ ಆಗತ್ತೆ. ಆದಿಶೇಷನ ಮೇಲೆ ಮಲಗಿದ್ದಂತಹ ಪರಮಾತ್ಮನ ದರ್ಶನ ಆಗತ್ತೆ. ಆದಿಶೇಷನ 1000 ಹೆಡೆಗಳಿಂದ ವಜ್ರ ಖಚಿತವಾದ ಒಂದೊಂದು ಹೆಡೆಗೂ ಎಷ್ಟು ವಜ್ರದಿಂದ ರತ್ನ ಮುತ್ತುಗಳಿಂದ ಆದಂತಹ ಕಿರೀಟಗಳಿತ್ತಂತೆ. ಅದು ಒಂದೊಂದ್ರಿಂದನೂ ಹೊಳಪು ಬರ್ತಿತ್ತಂತೆ. ಅಷ್ಟು ಅದ್ಭುತವಾಗಿತ್ತಂತೆ ಆದಿಶೇಷನ ರೂಪ. ಅವನ ಮೇಲೆ ಪವಡಿಸಿದ ಪರಮಾತ್ಮನನ್ನ ಕಲ್ಪನೆ ಮಾಡ್ಕೋಬೇಕು. ಇಲ್ಲಿ ಬ್ರಹ್ಮ ಹೇಳುವುದು ಈ ರೀತಿ, ಯಾವ ರೂಪವನ್ನ ನನ್ನ ಅಂತಃಕರಣದಲ್ಲಿ ನಾನು ನೋಡಿದೆ ಅದಕ್ಕಿಂತ ನನ್ನ ಎದುರುಗಡೆ ಇರ್ತಕ್ಕಂತಹ ಈ ದಿವ್ಯ ರೂಪ
ಎರಡು ಬೇರೆ ಅಲ್ಲ, ಎರಡು ಒಂದೇ. ಅವ್ ನಾರಾಯಣ ಮಲಗಿರ್ಬೇಕಾದ್ರೆ ಬ್ರಹ್ಮದೇವರು ಹೇಳೋ ಪ್ರಕಾರ ಅವನ ಆಭರಣಗಳಾದ ಅವನ ಕಿವಿಲಿ ಹಾಕಿದಂತಹ ಕುಂಡಲಗಳು ಅಲ್ಲಾಡ್ತಾ ಇತ್ತಂತೆ. ಅವನ ಶ್ರೀವತ್ಸ ಚಿಹ್ನೆ, ಮತ್ತೆ ಕೌಸ್ತುಭಮಣಿ, ಅವನ ಪೀತಾಂಬರ, ಅವನ ಕಣ್ಣುಗಳಲ್ಲಿ ಪ್ರೀತಿ, ಅವನ ತುಟಿಯಲ್ಲಿ ಮಂದಹಾಸ, ಅಗಲವಾದ ಭುಜಗಳು, ಪರಮಾತ್ಮನ ದಿವ್ಯ ಸ್ವರೂಪವನ್ನ ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ. ಅವನು ಮಲಗಿದ್ದ ಜಾಗದ ಹತ್ತಿರ ಎಲ್ಲ ಅವನ ಆಯುಧಗಳು ಇತ್ತಂತೆ. ಶಂಖ, ಚಕ್ರ, ಗದ, ಬಿಲ್ಲು. ಇಂತಹ ಪರಮಾತ್ಮನ ದಿವ್ಯ ರೂಪ, ಮಲಗಿರುವಂತಹ ಹಾಸಿಗೆ ಆದಿಶೇಷ, ಆ ಶೇಷನಿಗೆ ಎಷ್ಟೋ ಹೆಡೆಗಳು, ಆ ಒಂದೊಂದು ಹೆಡೆಯಲ್ಲೂ ಎಷ್ಟೋ ವಜ್ರ ಖಚಿತ, ತುಂಬಾ ವಜ್ರ ವೈಡೂರ್ಯದಿಂದ ಮಾಡಿದಂತಹ ಕಿರೀಟಗಳಂತೆ. ಅದರ ಬೆಳಕು ಆ ಜಾಗ ವೈಕುಂಠದಲ್ಲಿ ಪರಮಾತ್ಮ ಮಲಗಿರೋ ಜಾಗದಲ್ಲೆಲ್ಲ ತುಂಬಾ ಶೋಭೆಯನ್ನು ತಂದ್ಕೊಟ್ಟಿತ್ತಂತೆ. ಮತ್ತೆ ಹೇಳ್ತಾರೆ, ಅವನು ಹಾಕಿದ ಆಭರಣಗಳು ಅದು ಹೊಳಿತಿತ್ತಲ್ಲ, ಅದಕ್ಕೆ ಶೋಭೆ ನಾರಾಯಣನಿಂದ ಅಂತ. ಯಾವ ಯಾವ ಆಭರಣಗಳನ್ನು ಅವನು ಹಾಕೊಂಡಿದಾನೋ ಆ ಆಭರಣಗಳಿಗೆ ಶೋಭೆ, ಅದು ಅಷ್ಟು ಹೊಳಿತಾ ಇತ್ತಂತೆ, ಹೊಳಪಿತ್ತಂತೆ. ಎಷ್ಟೋ ದಿನಗಳ ತಪಸ್ಸು ಮಾಡಿ ಈ ರೀತಿಯಾದಂತಹ ಒಂದು ದಿವ್ಯ ದರ್ಶನವನ್ನ ಬ್ರಹ್ಮದೇವರು ಕಾಣ್ತಾರೆ. ಆದರೆ ಅವ್ರಿಗೆ ಮೊದಲು ಮನಸ್ಸಿನಲ್ಲಿ ಗೋಚರ ಆಗತ್ತೆ. ಕಣ್ಣು ಬಿಟ್ಟು ನೋಡ್ತಾರೆ, ಎದುರುಗಡೆ ಇರ್ತಾನೆ. ನನ್ನ ಮನಸ್ಸಿನಲ್ಲಿ ಯಾವ ದಿವ್ಯ ರೂಪವನ್ನು ಕಂಡೆ ಅದೇ ಎದುರುಗಡೆ ಇರ್ತಕ್ಕಂತಹದು ಅಂತ ಬ್ರಹ್ಮ ಪರಮಾತ್ಮನ ರೂಪವನ್ನ ನೋಡ್ತಾರೆ. ಈ ಬ್ರಹ್ಮನಿಗೆ ಸೃಷ್ಟಿಕರ್ತ, ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಬಹಳ ಮುಖ್ಯವಾದ ಒಂದು ಅವರ ಒಂದು ಗುರಿ ಅಥವಾ ಒಂದು ಅಂತ ಹೇಳ್ಬೋದು. ಯಾವಾಗಲೂ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ರಜೋಗುಣ ಹೆಚ್ಚಿರ್ಬೇಕು. ಆದರೆ ಈ ಬ್ರಹ್ಮ ಕೇಳ್ತಾ ಇರೋದು ಏನು? ನಾನು ಸೃಷ್ಟಿಕರ್ತನಾದರೂ ನನಗೆ ಅದರಿಂದ ಅಹಂಕಾರ ಬರ್ದೇ ಇರ್ಲಿ, ನನಗೆ ಅದನ್ನು ಬಂಧಿಸ್ದೇ ಇರ್ಲಿ. ಆದ್ರಿಂದ ಪರಮಾತ್ಮ ಹೇಳ್ತಾನೆ, ನಾನು ನಿನ್ನನ್ನ ಈ ಕಾರ್ಯಕ್ಕೆ ಸೆಲೆಕ್ಟ್ ಮಾಡಿದ್ದು ಕಾರಣ ನಿನ್ನ ಮನಸ್ಸು ಶುದ್ಧ ಸಾತ್ವಿಕವಾದದ್ದು. ನೀನು ಸೃಷ್ಟಿ ಕ್ರಿಯೆಯನ್ನು ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು ನಾನು ಮಾಡಿದೆ ಅನ್ನೋ ಅಭಿಮಾನ, ಕರ್ತೃತ್ವ ನಿನ್ನಲ್ಲಿ ಇಲ್ಲ. ಆದ್ದರಿಂದ ಬ್ರಹ್ಮನನ್ನ, ನಿನ್ನನ್ನ ಈ ಕಾರ್ಯಕ್ಕಾಗಿ ನಾನು ಸೆಲೆಕ್ಟ್ ಮಾಡಿದೆ ಅಂತ ಪರಮಾತ್ಮ ಹೇಳ್ತಾನೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ಮುಂದೆ ಈ ಕಲಿಯುಗ, ಈ ಒಂದು ಬ್ರಹ್ಮನ ಆಯಸ್ಸು ಇವಾಗ 2 ಅಂದ್ರೆ 50 ವರ್ಷಗಳಿಗೆ ಒಂದು ಪರಾರ್ಧ ಅಂತಾರೆ. ಈಗ ದ್ವಿತೀಯ ಪರಾರ್ಧದಲ್ಲಿ ಇದೀವಿ ನಾವು. ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತೀವಿ. ಈಗ 51ನೇ ವರ್ಷ ನಡೀತಾ ಇದೆಯಂತೆ ಬ್ರಹ್ಮನಿಗೆ. ಇನ್ನೂ 49 ವರ್ಷ ಆಯಸ್ಸಿದೆ. ಅದು ತುಂಬಾ ದೀರ್ಘವಾದದ್ದು ಬಿಡಿ. ಒಂದು ದಿನದವನ ಇದು ಒಂದು ಹಗಲು 1000 ಚತುರ್ಯುಗ, ಅದಕ್ಕೆ ಒಂದು ಕಲ್ಪ ಅಂತಾರೆ. ಒಂದು ರಾತ್ರಿಗೆ 1000 ಚತುರ್ಯುಗ. ಈ ರೀತಿ ಕಳೆದ್ರೆ ಬ್ರಹ್ಮನ ಒಂದು ದಿನ ಕಳೆಯುತ್ತೆ. ಈ ತರ ಅವನ ಒಂದು 49 ವರ್ಷ ಆಯಸ್ಸುಗಳು ಕಳಿಬೇಕು ಅಂದ್ರೆ ತುಂಬಾ ದೀರ್ಘವಾಗಿದೆ. ಆದರೂ ಮುಂದಿನ ಬ್ರಹ್ಮ ಹನುಮಂತ ಅಂತ ಹೇಳ್ತಾರೆ. ಈಗ ಹನುಮಂತ, ರಾಮಾಯಣದ ಹನುಮಂತ ಮುಂದಿನ ಬ್ರಹ್ಮ ಅಂತ ಹೇಳ್ತಾರೆ. ಈಗಿನ ಬಲಿ ಚಕ್ರವರ್ತಿ ಮುಂದಿನ ಇದರಲ್ಲಿ ಇಂದ್ರನಾಗ್ತಾನೆ ಅಂತ ಹೇಳ್ತಾರೆ. ಯಾವಾಗಲೂ ಒಂದೊಂದು ಮನ್ವಂತರಗಳಲ್ಲೂ ಸಪ್ತ ಋಷಿಗಳು, ಬ್ರಹ್ಮ ಅಲ್ಲ, ಸಪ್ತ ಋಷಿಗಳು ಆಮೇಲೆ ಎಲ್ಲ ಚೇಂಜ್ ಆಗ್ತಾರೆ. ಅದು ಪದವಿಗಳಷ್ಟೇ, ಎಲ್ಲಾನು ಯಾವುದು ಪರ್ಮನೆಂಟ್ ಅಲ್ಲ. ಈಗ ಈ ಬ್ರಹ್ಮ ಹುಟ್ಟಿದ ಮೇಲೆ 4 ದಿಕ್ಕುಗಳಲ್ಲೂ ನೋಡ್ದ. ಅದಕ್ಕೆ ಒಂದೊಂದು ದಿಕ್ಕಲ್ಲಿ ಅವನು ನೋಡಿದ್ದಕ್ಕೆ ಒಂದೊಂದು ತಲೆ ಬಂತು, ಚತುರ್ಮುಖ ಬ್ರಹ್ಮ ಅಂತ. ಆದ್ರಿಂದ ಅವನನ್ನ ಸೃಷ್ಟಿಕರ್ತನಾಗಿ ಪರಮಾತ್ಮ ಸೆಲೆಕ್ಟ್ ಮಾಡ್ಕೋತಾನೆ ಬ್ರಹ್ಮನನ್ನ. ಆದರೆ ಬ್ರಹ್ಮನಿಗೆ ಸೃಷ್ಟಿ ಕ್ರಿಯೆಗೆ ಏನೂ ಇರೋದಿಲ್ಲ. ತಾನು ಕೂತಂತಹ ಕಮಲ, ನೀರು, ಆಕಾಶ, ಈ ಸಾಮಗ್ರಿಗಳನ್ನು ಬಿಟ್ರೆ ಅವನಿಗೆ ಏನು ಕಾಣಲ್ಲ. ಆದ್ರೆ ಇದರಿಂದಲೇ ಸೃಷ್ಟಿ ಮಾಡ್ಬೇಕು ಅಂತ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಈಗ
ಆ ಬ್ರಹ್ಮನ ಪ್ರಯತ್ನ ಮಾಡಕ್ಕಿಂತ ಮುಂಚೆ ಆ ಬ್ರಹ್ಮನ ಒಂದು ಶ್ರೇಷ್ಠ ಗುಣ ಏನು ಅಂದ್ರೆ ನಾರಾಯಣನನ್ನ ದರ್ಶನ ಮಾಡಿ ನಾರಾಯಣನಿಂದ ತನ್ನ ಮಾಡಿದ ತಪಸ್ಸಿಗೆ ಆಶೀರ್ವಾದ ಪಡ್ಕೊಂಡು ಅವನ ಸಂಕಲ್ಪದಂತೆ ತಾನು ಸೃಷ್ಟಿ ಮಾಡ್ಬೇಕು. ನಾವು ಇದನ್ನ ಹಿಂದಿನ ಇದರಲ್ಲೇ 2ನೇ ಸ್ಕಂದದಲ್ಲೇ ಮಾಡಿದೀವಿ ಬ್ರಹ್ಮದೇವರ ಕಥೆಯನ್ನ. ಅದರಲ್ಲೇ ಬ್ರಹ್ಮ ಹೇಳ್ತಾನೆ ಏನು, ಈ ಸೃಷ್ಟಿ ಕ್ರಿಯೆಯನ್ನ ನಾನು ಹೇಗ್ ಮಾಡ್ಬೇಕು, ಈ ಸೃಷ್ಟಿ ಮಾಡಿದ್ರು ನಾನು ಅದಕ್ಕೆ ಅಂಟ್ಕೋಬಾರ್ದು, ನಾನು ಮಾಡಿದೆ ಅನ್ನೋ ಅಭಿಮಾನ ನನಗ್ ಬರಬಾರ್ದು, ಮೊದಲು ನೀನು ಸೃಷ್ಟಿಯನ್ನ ಮಾಡೋದು ಜ್ಞಾನವನ್ನ ನನಗೆ ಕೊಡು. ಈ ಪ್ರಶ್ನೆಗಳನ್ನ ಬ್ರಹ್ಮ ನಾರಾಯಣನಿಗೆ ಕೇಳಿರ್ತಾನೆ. ನಾವ್ ಅದಕ್ಕೆ ಈಗ ದಿನ ಓದ್ತಿವಲ್ಲ ಭಾಗವತ ಧ್ಯಾನ ಶ್ಲೋಕದಲ್ಲಿ ಏನ್ ಓದ್ತೀವಿ, ಜನ್ಮಾದಸ್ಯ ಯತೋ ಅನ್ವಯಾದ್ ಇತರತಶ್ಚಾತ್ರೇಷ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಬ್ರಹ್ಮನ ಹೃದಯದಲ್ಲಿ ಜ್ಞಾನವನ್ನ ಕೊಟ್ಟಂತಹ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ, ಪರಮಾತ್ಮನಿಗೆ ನನ್ನ ವಂದನೆ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು. ಅಂತಹ ಬ್ರಹ್ಮನಿಗೆ ಸೃಷ್ಟಿ ಕ್ರಿಯೆಯ ವಿಷಯವಾಗಿ ಮಾಡಕ್ಕೂ ಮುಂಚೆ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾನೆ ಬ್ರಹ್ಮ. ಅದರ ಮೊದಲ ಶ್ಲೋಕವನ್ನ ನಾವೀಗ ಓದಿದ್ದು. ಅಂದ್ರೆ ಬ್ರಹ್ಮ ಏನ್ ಹೇಳ್ತಾನೆ, ನನ್ನ ಮನಸ್ಸಿನಲ್ಲಿ ಯಾವುದ ನಿನ್ನ ಸ್ವರೂಪ ಇದೆ ಅದಕ್ಕಿಂತ ನನ್ನ ಎದುರಿಗೆ ಕಾಣ್ತಾ ಇರೋ ಈ ದಿವ್ಯ ರೂಪ ನಾನು ಬೇರೆ ಅಂತ ತಿಳಿಯಲ್ಲ. ಅಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂತಹದ್ದು ಅಂದ್ರೆ ಸಚ್ಚಿದಾನಂದ ಭೇದರಹಿತ ಅಖಂಡ ತೇಜೋಮಯ ಆನಂದ ಸ್ವರೂಪ ಆದ ಆತ್ಮ ಸ್ವರೂಪನಾದ ನನ್ನ ಮನಸ್ಸಿನಲ್ಲಿ ಯಾವುದು ಇದೆ ಅದೇ ನನ್ನ ಎದುರುಗಡೆ ನಾರಾಯಣ ರೂಪದಲ್ಲಿ ಇದ್ದಾನೆ. ವಿಶ್ವದ ರಚನೆ ನಾನು ಮಾಡೋನಾದ್ರೂ ಜಗತ್ತಿಗೆಲ್ಲ ನೀನೇ ಅಧಿಷ್ಠಾನ. ಆದ್ದರಿಂದ ಪರಮ ಪುರುಷ ನಿನಗೆ ನನ್ನ ದಿವ್ಯ ರೂಪನಾದ ನಿನಗೆ ನಾನು ಶರಣು ಹೊಂದುತ್ತೇನೆ ಅಂತ ಹೇಳ್ತಾನೆ. 2ನೇ ಶ್ಲೋಕ, ಸೋ ಅಯಂ ಸಮಸ್ತ ಜಗತಾಂ ಸುಹೃದೇಕ ಆತ್ಮ ಸತ್ವೇನ ಯನ್ ಮೃಡಯತೆ ಭಗವಾನ್ ಭಗೇನ ತೇನೈವ ಮೇದೃಶಂ ಅನುಸ್ಪೃಶಾತ್ ಶತಾತ್ ಯಥಾಹಂ ರಕ್ಷಾಮಿ ಪೂರ್ವವದ್ ಇದಂ ಪ್ರಣತಃ ಪ್ರಿಯೋ ಸೌ. ನೀನು ಸಮಸ್ತ ಜಗತ್ತಿನ ಏಕಮಾತ್ರ ಸುಹೃದನು, ಆತ್ಮನು, ಶರಣ್ಯನು, ಭಕ್ತಪ್ರಿಯನು ಆಗಿರುವ ನಿನಗೆ ನನ್ನ ನಮಸ್ಕಾರ. ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆ ಈ ಜಗತ್ತನ್ನು ಸೃಷ್ಟಿಸಲು ಬಯಸಿದ್ದೇನೆ. ಅದಕ್ಕೆ ಬೇಕಾದ ಬುದ್ಧಿಯನ್ನು ನನಗೆ ಅನುಗ್ರಹಿಸು. ಯಾವ ಜ್ಞಾನ ಮತ್ತು ಐಶ್ವರ್ಯಗಳಿಂದ ವಿಶ್ವಕ್ಕೆ ಆನಂದವನ್ನು ತುಂಬುತ್ತಿರುವೆಯೋ ಅದು ನನ್ನ ಬುದ್ಧಿಯಲ್ಲಿ ಸೇರಿಕೊಳ್ಳುವಂತೆ ಮಾಡು. ನೀನು ಸಮಸ್ತ ಜಗತ್ತಿನ ಏಕಮಾತ್ರ ಸುಹೃದ. ಇಡೀ ಜಗತ್ತಿಗೆ ಇದನ್ನೇ ಗೀತೆಯಲ್ಲಿ ಹೇಳ್ತಾನಲ್ವಾ ಕೃಷ್ಣ, ಸುಹೃದಂ ಸರ್ವಭೂತಾನಾಂ, ಎಲ್ಲರ ಹಿತಚಿಂತಕ, ಟ್ರೂ ವೆಲ್ ವಿಶರ್ ನಾನೇ ಅಂತ ಕೃಷ್ಣ ಹೇಳ್ತಾನಲ್ಲ, ಅದನ್ನೇ ಇಲ್ಲಿ ಹೇಳ್ತಾನೆ ಬ್ರಹ್ಮ. ನೀನೇ ಎಲ್ಲರ ಏಕಮಾತ್ರ ಸುಹೃದ, ಎಲ್ಲರ ಟ್ರೂ ವೆಲ್ ವಿಶರ್, ಹಿತಚಿಂತಕ, ಶುಭ ಚಿಂತಕ ನೀನು, ಎಲ್ಲರ ಆತ್ಮ ನೀನು. ಇದನ್ ಯಾವ ಶ್ಲೋಕ ಹೇಳುತ್ತೆ ಭಗವದ್ಗೀತೆದು, ಎಲ್ಲರ ಆತ್ಮ ನೀನು ಅಂತ? ಜ್ಞಾಪಕ ಮಾಡ್ಕೊಳ್ಳಿ. ಅಹಂ ಆತ್ಮ ಗುಡಾಕೇಶ ಅಂತ ಬರುತ್ತೆ ಅಲ್ವಾ? ವೆರಿ ನೈಸ್. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ರಮಣ ಮಹರ್ಷಿಗಳ ಬಹಳ ಪ್ರಿಯವಾದ ಶ್ಲೋಕ ಇದು. ಗೀತೆಯ ಸಾರ ಅಂದ್ರೆ ರಮಣರು ಇದು ಹೇಳ್ತಿದ್ರು, ಅಹಮಾತ್ಮ ಗುಡಾಕೇಶ. ಈ ಒಂದು ವಿಭೂತಿ ಯಾರಿಗೆ ಅರ್ಥ ಆಗಲ್ವೋ, ಯಾರಿಗೆ ಇದೊಂದು ಅರ್ಥ ಆಗಲ್ವೋ, ಇದೊಂದು ಈ ವಿಭೂತಿ ನೇರ ಸ್ಪಷ್ಟ ಭಗವಂತನ ವಿಭೂತಿ. ವಿಭೂತಿ ಅಂದ್ರೆ ಹಣೆ ಹಚ್ಕೊಳ್ಳೋ ವಿಭೂತಿ ಅಲ್ಲ, ಭಗವಂತನ ಒಂದು ಐಶ್ವರ್ಯ, ಅವನ ವೈಭವ, ಅವನ ಅಪ್ರತಿಮವಾದ ಶಕ್ತಿ. ಮೊದಲ ಅರ್ಜುನ ವಿಭೂತಿಗಳನ್ನ ಹೇಳು ಕೃಷ್ಣ ಅಂತ ಕೇಳ್ತಾನೆ, ನಿನ್ನನ್ನ ಯಾವ ರೂಪದಲ್ಲಿ ಧ್ಯಾನ ಮಾಡ್ಬೇಕು ಅಂತ. ಆಗ ಮೊದಲು ಹೇಳೋದೇ ಇದು, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ಅಂದ್ರೆ ಭಗವಂತನ ವೈಭವ, ಅವನ ಇಂಗ್ಲಿಷ್ ಆಪುಲೆನ್ಸ್, ಎಕ್ಸ್ಟ್ರಾ ಪವರ್,
ವೈಭವ, ಅವನ ಐಶ್ವರ್ಯ ಯಾವ್ದ್ರಲ್ಲಿ ನಾವು ನೋಡ್ಬೋದು ಅಂದ್ರೆ, ಮೊದಲ ನೇರ ಸ್ಪಷ್ಟ ವಿಭೂತಿ ಪರಮಾತ್ಮನದು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ. ಎಲ್ಲರ ಆತ್ಮ ನಾನು. ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತಮೇವಚ. ಜೀವಿಗಳು ಹುಟ್ಟಬೇಕಾರು, ಮಧ್ಯದಲ್ಲೂ, ಕೊನೆಗೂ. ಅದಿದ್ರೂ ಇಲ್ದೆ ಹೋದ್ರು ನಾನಿರ್ತೀನಿ. ರಮಣ ಮಹರ್ಷಿಗಳು ಹೇಳ್ತಿದ್ರು, ಇದು ಯಾರಿಗೆ ಅರ್ಥ ಆಗಲ್ವೋ ಅವರಿಗೆ ಮುಂದಿನ ವಿಭೂತಿಗಳು ಬೇಕು ಅಂತ ಮುಂದೆ ಹೇಳ್ಕೊಂಡು ಹೋಗ್ತಾನೆ. ಪಾಂಡವರಲ್ಲಿ ಅರ್ಜುನ, ನದಿಗಳಲ್ಲಿ ಗಂಗೆ, ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ. ಯಾಕೆಂದ್ರೆ ಯಾರಿಗೆ ಈ ಸೂಕ್ಷ್ಮ ತತ್ವ, ಪರಮಾತ್ಮ ತತ್ವ ಅರ್ಥ ಆಗಲ್ವೋ, ಎಲ್ಲರ ಆತ್ಮ ಪರಮಾತ್ಮ ಅನ್ನೋದು ಅದು ಅರ್ಥ ಮಾಡ್ಕೊಳಕ್ ಆಗದೆ ಇದ್ದಾಗ ಕಷ್ಟ ಅದು ಅರ್ಥ ಮಾಡ್ಕೊಳ್ಳೋದು ಆತ್ಮ ತತ್ವವನ್ನ. ಅದಕ್ಕೆ ಏನ್ ಮಾಡೋದು, ಹೊರಗಿನ ವಸ್ತುಗಳಲ್ಲಿ ತೋರ್ಸೋದು ಅದನ್ನು. ಗಂಗಾ ನದಿ ನೋಡ್ತೀಯಾ, ಪರಮಾತ್ಮನನ್ನ ನಾಪಿಸ್ಕೊ. ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ, ವಿದ್ಯೆಯಲ್ಲಿ ಅಧ್ಯಾತ್ಮ ವಿದ್ಯೆ, ಯಜ್ಞಗಳಲ್ಲಿ ಜಪಯಜ್ಞ. ಹೀಗೆ ಅದರಲ್ಲಿ ತೋರ್ಸೋದು, ಓ ಇದ್ರಲ್ಲಿ ಪರಮಾತ್ಮ ಇದ್ದಾನೆ, ಅವನ ಅಧಿಷ್ಠಾನ ಇದೆ ಅಂತ ಹಂಗ್ ತೋರ್ಸೋದು. ಅದ ಅರ್ಥ ಆಗದೆ ಇರೋರ್ಗೆ, ಅದ ಅರ್ಥ ಆಗ್ಬಿಟ್ರೆ ಇದೆಲ್ಲ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಅದಾಗದೆ ಇದ್ದಾಗ ಹೊರಗಿನ ವಸ್ತುಗಳಲ್ಲಿ, ಯಾಕೆ ಅಂದ್ರೆ ಅದು ಸ್ಥೂಲವಾದದ್ದು, ಕಣ್ಣಿಗೆ ಕಾಣುತ್ತೆ. ಗಂಗಾ ನದಿ ಕಾಣುತ್ತೆ ಕಣ್ಣಿಗೆ. ನೀನು ಎಲ್ಲರ ಆತ್ಮ ಅನ್ನೋದು ಗೊತ್ತಾಗಲ್ಲ, ಅದು ಅನಿರ್ವಚನೀಯ, ಅಗೋಚರ, ಅಚಿಂತ್ಯ. ಆದ್ರಿಂದ ಮೊದಲ ವಿಭೂತಿ ಅದೇ ಹೇಳದ್ ಕೃಷ್ಣ. ಇಲ್ಲಿ ಬ್ರಹ್ಮದೇವರು ಅದನ್ನೇ ಹೇಳ್ತಾ ಇದ್ದಾರೆ. ನೀನು ಎಲ್ಲರಿಗೂ ಪ್ರಿಯನಾದವನು, ಎಲ್ಲರ ಸುಹೃದನು, ನೀನು ಭಕ್ತ ಪ್ರಿಯನು, ಆತ್ಮನು ಆಗಿರುವೆ. ಅಂತಹ ಪರಮಾತ್ಮನೇ ನಿನಗೆ ನನ್ನ ನಮಸ್ಕಾರ. ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆ ಈ ಜಗತ್ತನ್ನು ಸೃಷ್ಟಿಸಲು ಬಯಸಿದ್ದೇನೆ. ಹಿಂದೆ ಹೆಂಗಿತ್ತೋ ಈಗ ಮತ್ತೆ ಹಂಗೆ ಸೃಷ್ಟಿ ಮಾಡ್ತೀನಿ. ಅದಕ್ಕೆ ಬೇಕಾದ ಬುದ್ಧಿಯನ್ನ ನನಗೆ ಅನುಗ್ರಹಿಸು. ನಿನ್ನ ಯಾವ ಜ್ಞಾನದ ಐಶ್ವರ್ಯದಿಂದ ಜಗತ್ತಿಗೆಲ್ಲ ಆನಂದ ಕೊಡ್ತಿದೆಯೋ ಅದು, ಆ ಜ್ಞಾನವನ್ನ ನನ್ನಲ್ಲಿ ಸೇರ್ಕೊಳ್ಳೋ ಹಾಗೆ ಮಾಡು. ಅಂದ್ರೆ ನಿನ್ನ ಜ್ಞಾನ ನನ್ನ ಮೂಲಕ ಹರಿದು ಈ ಜಗತ್ತಿನ ಸೃಷ್ಟಿಯನ್ನ ನನ್ನ ಮೂಲಕ, ನಾನು ನಿಮಿತ್ತ ಮಾತ್ರ, ನನ್ನ ಕೈಲಿ ನೀನು ಮಾಡಿಸು ಅಂತ ಅರ್ಥ. ಅದಕ್ಕೆ ಬ್ರಹ್ಮನ ಈ ಸ್ತುತಿಯನ್ನ ಕೇಳಿ ಪರಮಾತ್ಮನಿಗೆ ಖುಷಿ ಆಗ್ಬಿಡತ್ತಂತೆ. ಬ್ರಹ್ಮದೇವ್ರನ್ನ ಕೈ ಹಿಡ್ಕೊಂಡು ಎತ್ತಿ ಪ್ರೀತಿಯಿಂದ ಅಪ್ಕೋತಾನಂತೆ. ಎಷ್ಟು ನಾನು 2 ಶ್ಲೋಕ ತಗೊಂಡಿರೋದು, ಇದು 7-8 ಶ್ಲೋಕ ಇದೆ. ಇದು ಆ ಸ್ತುತಿ ಕೇಳಿ ಪರಮಾತ್ಮ ಬ್ರಹ್ಮನನ್ನ ಪ್ರೀತಿಯಿಂದ ಅಪ್ಕೋತಾನಂತೆ. ಪರಮಾತ್ಮ ಹೇಳದ್ ನೋಡಿ, ಶ್ರೀ ಭಗವಾನ್ ಉವಾಚ ಅಹಂ ಆತ್ಮಾತ್ಮಾನಂ ದಾತಃ ಪ್ರೇಷ್ಠಃ ಸನ್ ಪ್ರೇಯಸಾ ಅಪಿ ಅತೋ ಮಯಿ ರತಿಂ ಕುರ್ಯಾದ್ ದೇಹಾದಿರ್ ಯತ್ಕೃತೆ ಪ್ರಿಯಃ. ಶ್ರೀ ಭಗವಂತ ಹೇಳಿದ, ನಾನು ಎಲ್ಲ ಆತ್ಮಗಳಿಗೆ ಆತ್ಮನಾಗಿರುವನು, ಪತ್ನಿ ಪುತ್ರಾದಿ ಪ್ರಿಯ ವಸ್ತುಗಳಿಂದಲೂ ನಾನು ಪ್ರಿಯನಾದವನು, ದೇಹಿಗಳಿಗೆ ದೇಹಾದಿಗಳು ನನಗೋಸ್ಕರವೇ ಪ್ರಿಯವಾಗಿದೆ. ಆದುದರಿಂದ ಪ್ರಿಯಕ್ಕೂ ಪ್ರಿಯತಮನಾಗಿರುವ ನನ್ನನ್ನೇ ಪ್ರೇಮಿಸಬೇಕು. ಬ್ರಹ್ಮ, ನೀನು ಹೇಳಿದ್ದು ಸರಿ, ಎಲ್ಲರ ಆತ್ಮ ನಾನು. ಆತ್ಮ ಅಂದ್ರೆ ಏನು? ಸಚ್ಚಿದಾನಂದ ಆತ್ಮ ಅಂದ್ರೆ ಏನು? ನಾನು 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 ನಾನು. ಜಗತ್ತಿನಲ್ಲಿ ನನಗಿಂತ ಪ್ರಿಯವಾದ ವಸ್ತು ನನಗೆ ಯಾವ್ದಾದ್ರು ಉಂಟಾ? ನಿಮ್ಗಳ ಯಾರನ್ನಾರು ಕೇಳ್ತೀನಿ, ನಿಮ್ಗೇನ್ ತುಂಬಾ ಎಲ್ಲದಕ್ಕಿಂತ ತುಂಬಾ ಪ್ರೀತಿ ಯಾವುದರ ಮೇಲಿದೆ? ಪರಮಾತ್ಮನ ವಿಷಯ ಬಿಟ್ಬಿಡಿ, ಬೇರೆ ಹೇಳಿ. ತುಂಬಾ ಪ್ರೀತಿ ಏನು? ಮಗ ಪ್ರೀತಿ, ಮಗಳು ಪ್ರೀತಿ, ಏನ್ ಪ್ರೀತಿ ರಾಜೇಶ್ವರಿ? ಜೀವ, ಜೀವ, ಜೀವಾತ್ಮ. ತುಂಬಾ ಪ್ರೀತಿ ಎಲ್ರಿಗೂ, ಅವ್ರವ್ರಿಗೆ. ಏದ್ರ ಮೇಲೆ ಪ್ರೀತಿ? ನನ್ ಕೆಲ್ಸ ಅಂದ್ರೆ ಪಂಚ ಪ್ರಾಣ, ಆಫೀಸ್ ಕೆಲ್ಸ. ಇನ್ ಕೆಲವ್ರಿಗೆ ಮನೆ, ಇನ್ ಕೆಲವ್ರಿಗೆ ಮಕ್ಕಳು. ಅದನ್ನೊಂದು ವಿಶ್ಲೇಷಣೆ ಮಾಡಿ. ಈಗ ಯಾರಿಗೋ ಕೇಳಿದ್ರೆ
ನನ್ನ ಮಗನೋ ಮಗಳೋ ತುಂಬಾ ಪ್ರೀತಿ ಅಂತ ಹೇಳ್ತಾರೆ. ಯಾಕೆ ಅಂತ ವಿಚಾರಣೆ ಮಾಡಿದೀರಾ? ಒಳಗ್ ಹೋಗಿ ಮನ್ಸೊಳಗಡೆ. ಇದನ್ನ ಯಾರು ಅನಲೈಸೇ ಮಾಡಲ್ಲ. ಯಾಕೆಂದ್ರೆ ಈ ಹೊರಗಿನ ಸಂಬಂಧಗಳಲ್ಲಿ ನಮಗೆ ಆಗ್ತಕ್ಕಂತಹ ಅಟ್ಯಾಚ್ಮೆಂಟು ಬಹಳ ಸರಳವಾಗಿ ಸುಲಭವಾಗಿ ಆಗ್ಬಿಡುತ್ತೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ತಾಯಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾ ಮಗುವನ್ನ ಪ್ರೀತಿ ಮಾಡು ಅಂತ? ಅದು ಬಹಳ ಸಹಜ. ಒಳಗ್ ಹೋಗು, ಒಳಗಿರ್ತಕ್ಕಂತಹ ಆತ್ಮ ಸ್ವರೂಪವನ್ನು ತಿಳ್ಕೊ ಅಂದಾಗ ಗುರು ಬೇಕು, ಶಾಸ್ತ್ರ ಬೇಕು ಅಷ್ಟೇ. ಹೊರಗಿನ ವಿಷಯಗಳು ತಿಳ್ಕೊಳ್ಳೋದಕ್ಕೆ ಎಲ್ಲಾರ್ಗೂನು ಬಹಳ ಸುಲಭ. ಆದ್ರಿಂದ ಈ ತಾಯಿಗೆ ಮಗು ಇಷ್ಟ. ನನ್ನ ಮಗನೋ ಮಗಳೋ ತುಂಬಾ ಇಷ್ಟ ಮಾತಾಜಿ. ಯಾಕೆ ಇಷ್ಟ? ಅವ್ನು ನಾನು ಹೇಳ್ದಂಗೆ ಕೇಳ್ತಾನೆ, ನನ್ಗೆ ತುಂಬಾ ಒಬಿಡಿಯಂಟ್ ಆಗಿರ್ತಾನೆ, ಅಥವಾ ಚೆನ್ನಾಗಿ ಓದ್ತಾನೆ. ಆಯ್ತು, ಅದೇ ಚೆನ್ನಾಗಿ ಓದೋದು, ಚೆನ್ನಾಗಿ ಒಬಿಡಿಯಂಟ್ ಆಗಿರೋ ಮಗು ಅದು ಬೇರೆಯವ್ರ ಮಗು ಆಗಿದ್ರೆ ನಿಮ್ಗೆ ಇಷ್ಟ ಆಗ್ತಿತ್ತ? ಇಷ್ಟ ಆಗ್ತಿತ್ತು, ಅಪ್ರಿಶಿಯೇಟ್ ಮಾಡ್ತಿದ್ರಿ, ಇಲ್ಲ ಅಂತಲ್ಲ. ಆದ್ರೆ ತುಂಬಾ ಪ್ರೀತಿ ಇಲ್ಲ. ಅದು ಅವನು ನನ್ನ ಮಗ, ಅದಕ್ಕೆ ಪ್ರೀತಿ. ಇದು ಹಿಪೋಕ್ರಸಿ ಅಲ್ಲ, ನಿಜ ಫ್ಯಾಕ್ಟ್ ಇದು. ನನ್ನ ಮಗ ಅದಕ್ಕೆ ಪ್ರೀತಿ. ಅಂದ್ರೆ ನಾನು ಅನ್ನೋದು ಎಲ್ಲರಿಗೂ ಬಹಳ ಪ್ರಿಯವಾದದ್ದು. ನನ್ನ ಹಸು, ನನ್ನ ಮನೆ, ನನ್ನ ಕಾರು, ನಾನು ತುಂಬಾ ಮುಖ್ಯ. ಆದ್ರೆ ನನ್ನನ್ನು ನಾನು ಗುರ್ತಿಸ್ಕೊಳ್ಳೋದು ದೇಹದ ಮೂಲಕ, ಅದು ಬೇರೆ ಪ್ರಶ್ನೆ, ಅಜ್ಞಾನದಿಂದ. ನಾನು ಅನ್ನೋದು ತುಂಬಾ ಪ್ರಿಯವಾಗಿರೋದ್ರಿಂದ ಆತ್ಮ ನಾನು 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 ಅಂತಾನೆ ಹೇಳು, ನಿಜವಾದ ನಾನು. ಆದ್ರಿಂದ ಎಲ್ಲರಿಗೂ ಅತ್ಯಂತ ಪ್ರಿಯನಾಗಿರುವವನು ನಾನೇ. ನನಗಾಗಿ ಬೇರೆ ವಸ್ತುಗಳು ಪ್ರಿಯವಾಗಿದೆ ಅಂತ ಕೃಷ್ಣ ಹೇಳ್ತಾ ಇರೋದು, ಭಗವಂತ ನಾರಾಯಣ ಹೇಳ್ತಾ ಇರೋದು. ನನಗೋಸ್ಕರ ಅಂದ್ರೆ ನಾನು ಅನ್ನೋ ಒಂದು ಭಾವನೆಗೋಸ್ಕರ ನನಗೆ ಮಗ, ನನಗೆ ಗಂಡ, ನನಗೆ ಸಂಸಾರ, ಅಥವಾ ಗಂಡಸಾಗಿದೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನಗೋಸ್ಕರ ನನಗದು ಪ್ರಿಯವಾಗಿದೆ ಅಷ್ಟೇ. ನಾನು ಅನ್ನೋದೇ ಎಲ್ಲದಕ್ಕಿಂತ ಪ್ರಿಯವಾದದ್ದು. ದೇಹಿಗಳಿಗೆ ದೇಹ ಹೇಗೆ ಪ್ರಿಯವೋ ಅದು ನನಗೋಸ್ಕರ ಪ್ರಿಯವಾಗಿದೆ. ಯಾಕೆಂದ್ರೆ ಅಲ್ಲಿ ಇರ್ಬೇಕಲ್ಲ ಜೀವನಾಗಿ ಪರಮಾತ್ಮ, ಅದಕ್ಕೆ. ಆದುದರಿಂದ ಎಲ್ಲದಕ್ಕಿಂತ ಜೀವಿಗೆ ಅತ್ಯಂತ ಪ್ರಿಯನಾದವನು ನಾನೇ. ಆದ್ರಿಂದ ನನ್ನನ್ನ ಪ್ರೇಮಿಸು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಆತ್ಮ ಇರೋದಕ್ಕೇನೆ ದೇಹಾದಿಗಳಿಗೆ ಕೆಲಸ ಮಾಡೋದಕ್ಕೆ, ಅದಕ್ಕೆ ಚೈತನ್ಯ ಸಿಗೋದು. ಮತ್ತೆ ನಾನು ಅಂತ ಭಾವನೆ ಬರೋದೇ ಆತ್ಮ ಒಂದು ಆಶ್ರಯವನ್ನೇ ಆಶ್ರಯಿಸೇ ಬರೋದು ದೇಹಕ್ಕೆ. ಹೈಯರ್ ಲೆವೆಲ್ ಅಲ್ಲಿ ಬಿಡಿ, ಯಾವ್ದು ಇಲ್ಲೇ ಇಲ್ಲ, ಈ ಬ್ರಹ್ಮ ಒಂದೇ ಇರೋದು. ಆದ್ರೆ ಈಗ ಮೊದಲ ಸ್ಟೇಜ್ ಅಲ್ಲಿ ನಾವು ತಿಳ್ಕೊಬೇಕಾದಾಗ ಈ ಜಡ ಚೈತನ್ಯ ಅಂತ ತಿಳ್ಕೊಂಡಾಗ, ಚೈತನ್ಯದ ಒಂದು ಇರುವಿಕೆಯಿಂದ ಜಡಕ್ಕೆ, ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಎಲ್ಲದಕ್ಕೂ ಚೈತನ್ಯ ಕೊಡ್ತಾ ಇರೋದು ಆತ್ಮಸ್ವರೂಪ. ಅದಕ್ಕಾಗಿ ಎಲ್ಲವೂ ಪ್ರಿಯವಾಗಿದೆ. ನಾನು ನನಗಿಂತ ಪ್ರಿಯವಾದದ್ದು ಬೇರೆ ಇಲ್ಲ. ಆದ್ರೆ ನಾನು ಅಂತ ನಾವು ತಿಳ್ಕೊಂಡಿರೋ ನಾನು ದೇಹ, ಅದು ತಪ್ಪು ಅಷ್ಟೆ. ಯಾರಾದ್ರೂ ಓದ್ತೀರಾ 9ನೇ ಅಧ್ಯಾಯದ ವಿವರಣೆ? ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಓದಿ. ಓಂ ನಮೋ ಭಗವತೆ ವಾಸುದೇವಾಯ. 9ನೇ ಅಧ್ಯಾಯದ ವಿವರಣೆ. ಶ್ರೀ ಬ್ರಹ್ಮದೇವರು ಹೇಳಿದರು, ಲೋಕೇಶ್ವರನೇ, ಬಹುಕಾಲದ ನಂತರ ನಿನ್ನ ದರ್ಶನವನ್ನು ಪಡೆದು ನಾನು ಧನ್ಯನಾದೆನು. ನಿನ್ನ ಈ ದಿವ್ಯ ಸ್ವರೂಪವನ್ನು ಜೀವಿಗಳು ತಿಳಿಯುವುದು ಬಹು ಕಷ್ಟ. ಭಗವಂತ, ನೀನಲ್ಲದೆ ಬೇರೆ ಯಾವ ವಸ್ತುವೂ ಇಲ್ಲವೇ ಇಲ್ಲ. ಕಣ್ಣಿಗೆ ಕಂಡು ಬರುವ ವಸ್ತುವು ಸ್ವರೂಪತಃ ಸತ್ಯವಾದದ್ದಲ್ಲ. ಏಕೆಂದರೆ ಮಾಯೆಯ ಗುಣಗಳು ಶೋಭಿತವಾದ ಕಾರಣ ಕೇವಲ ನೀನೇ ಅನೇಕ ರೂಪಗಳಲ್ಲಿ ಕಂಡುಬರುವೆ. ಯಾವ ನಾಭಿ ಕಮಲದಿಂದ ನಾನು ಜನಿಸಿದನೋ ಅಂತಹ ನಿನ್ನ ಈ ದಿವ್ಯ ದೇಹವು 100 ಅವತಾರಗಳಿಗೆ ಮೂಲ ಕಾರಣವಾಗಿದೆ. ಸಜ್ಜನರ ಮೇಲೆ ಕೃಪೆ ತೋರಿ ಅವರನ್ನು ಅನುಗ್ರಹಿಸುವುದಕ್ಕಾಗಿ ಈ ಮೊಟ್ಟ ಮೊದಲನೆಯ ಅವತಾರವನ್ನು ತಾಳಿರುವೆ. ನಾನು ವಿಶ್ವದ ರಚನೆ ಮಾಡುವವನಾದರೂ ಅದ್ವಿತೀಯನಾಗಿರುವ ಸಮಸ್ತ ಭೂತಗಳ
ಅಧಿಷ್ಠಾನವಾಗಿರುವ ಈ ನಿನ್ನ ದಿವ್ಯ ರೂಪಕ್ಕೆ ಶರಣು ಹೊಂದುತ್ತೇನೆ. ಮನುಷ್ಯನ ದುಃಖಕ್ಕೆ ಏಕಮಾತ್ರ ಕಾರಣ ಅಹಂಕಾರ, ಮಮಕಾರಗಳು ಆಗಿರುತ್ತದೆ. ಮೂರ್ಖರು ನಿನ್ನ ಶ್ರವಣ, ಕೀರ್ತನೆ ಮುಂತಾದವುಗಳನ್ನು ಮಾಡದೆ ವಿಷಯ ಸುಖಗಳನ್ನು ಬಯಸುತ್ತಾ ದೀನರಾಗಿ ಮನಸ್ಸಿನಲ್ಲಿ ಆಸೆ ಪಡುತ್ತಾ ದುಷ್ಟ ಕರ್ಮಗಳಲ್ಲಿ ತೊಡಗುತ್ತಾರೆ. ಓ ಅಚ್ಯುತ, ಈ ಜನರು ಮತ್ತೆ ಮತ್ತೆ ಕಷ್ಟಪಡುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ವಿಷಾದವಾಗುತ್ತದೆ. ಸ್ವಾಮಿ, ಶ್ರವಣ ಮನನಾದಿಗಳಿಂದ ನಿನ್ನ ಮಾರ್ಗವನ್ನು ತಿಳಿದು ಅನನ್ಯವಾದ ಭಕ್ತಿ ಯೋಗದಿಂದ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಂಡವರ ಹೃದಯ ಕಮಲದಲ್ಲಿ ನೀನು ವಾಸ ಮಾಡುತ್ತಿರುವೆ. ಯಜ್ಞ, ದಾನ, ತಪಸ್ಸು, ವ್ರತ ಮುಂತಾದ ನಾನಾ ಪ್ರಕಾರದ ಕರ್ಮಗಳನ್ನು ಮಾಡಿ ನಿನಗೆ ಅದನ್ನು ಅರ್ಪಣೆ ಮಾಡಿ ನಿನ್ನ ಪ್ರಸನ್ನತೆಯನ್ನು ಪಡೆಯುವುದೇ ಸರ್ವೋತ್ತಮವಾದ ಕರ್ಮಫಲವು. ಏಕೆಂದರೆ ನಿನ್ನ ಪ್ರಸನ್ನತೆ ಉಂಟಾದ ಬಳಿಕ ಯಾವ ಫಲವೂ ತಾನೇ ಸಿಗುವುದಿಲ್ಲ. ಜ್ಞಾನ ಸ್ವರೂಪನು ಜ್ಞಾನಕ್ಕೆ ಅಧಿಷ್ಠಾನವಾಗಿರುವ ಸಾಕ್ಷಾತ್ ಪರಮಪುರುಷನೂ ಆದ ನಿನಗೆ ನಾನು ವಂದಿಸುತ್ತೇನೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳ ನಿಮಿತ್ತವಾಗಿ ನಡೆಯುವ ಮಾಯಾಲೀಲೆಯು ನಿನ್ನ ಆಟವೇ ಆಗಿದೆ. ಇಂತಹ ಪ್ರಭುವೇ, ನಿನಗೆ ನನ್ನ ಮತ್ತೆ ಮತ್ತೆ ನಮಸ್ಕಾರಗಳು. ಮರಣ ಕಾಲದಲ್ಲಿ ನಿನ್ನ ಅವತಾರ, ಗುಣ ಮತ್ತು ಕರ್ಮಗಳನ್ನು ಸೂಚಿಸುವ ವಾಸುದೇವ, ದೇವಕೀನಂದನ, ಜನಾರ್ದನ, ಮುರಾರಿ ಹೀಗೆ ಇನ್ನೂ ದಿವ್ಯ ನಾಮಗಳನ್ನು ಆಕಸ್ಮಿಕವಾಗಿಯೋ ವಿವಶತೆಯಿಂದಲೋ ಉಚ್ಚರಿಸುವ ಜನರು ಅನೇಕ ಜನ್ಮದ ಪಾಪಗಳನ್ನು ಒಡನೆಯೇ ಕಳೆದುಕೊಂಡು ಮಾಯೆಯ ಆವರಣ ಕಳಚಿ ಬ್ರಹ್ಮ ಪದವನ್ನು ಪಡೆಯುವರು. 2 ಪರಾರ್ಧಗಳ ಆಯಸ್ಸು ಇದ್ದು ಸಮಸ್ತ ಲೋಕಗಳಿಂದಲೂ ಸಮಸ್ಕೃತನಾಗಿ ಸತ್ಯಲೋಕಕ್ಕೆ ಒಡೆಯನಾಗಿದ್ದರೂ ನಾನು ನಿನ್ನ ಕಾಲರೂಪಕ್ಕೆ ಹೆದರುತ್ತೇನೆ. ನಿನ್ನನ್ನು ಹೊಂದುವುದಕ್ಕಾಗಿ ನಾನು ಇಷ್ಟು ಕಾಲ ತಪಸ್ಸನ್ನು ಆಚರಿಸಿದ್ದೇನೆ. ಆದಿ ಯಜ್ಞ ರೂಪದಲ್ಲಿ ಈ ತಪಸ್ಸಿಗೆ ಸಾಕ್ಷಿಯಾಗಿರುವ ನಿನಗೆ ನಾನು ನಮಸ್ಕರಿಸುತ್ತೇನೆ. ಹಿಂದಿನ ಕಲ್ಪದ ಕರ್ಮ ಪರಂಪರೆಯಿಂದ ಬಳಲಿದ ಅನಂತ ಜೀವಗಳಿಗೆ ವಿಶ್ರಾಂತಿ ಕೊಡುವುದಕ್ಕಾಗಿಯೇ ಈ ನಿನ್ನ ಶಯನ ಲೀಲೆಯಾಗಿದೆ. ಸಮಸ್ತ ಜಗತ್ತಿನ ಏಕಮಾತ್ರ ಸಹೃದಯನು, ಆತ್ಮನು, ಶರಣ್ಯನು, ಭಕ್ತಪ್ರಿಯನೂ ಆಗಿರುವ ನಿನಗೆ ನಮಸ್ಕಾರವು. ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆಯೇ ಈ ಜಗತ್ತನ್ನು ಸೃಷ್ಟಿಸಲು ಬಯಸಿದ್ದೇನೆ. ಅದಕ್ಕೆ ಬೇಕಾದ ಬುದ್ಧಿಯನ್ನು ಅನುಗ್ರಹಿಸು. ಯಾವ ಜ್ಞಾನ ಮತ್ತು ಐಶ್ವರ್ಯದಿಂದ ವಿಶ್ವಕ್ಕೆ ಆನಂದವು ತುಂಬುತ್ತಿರುವೆಯೋ ಅದು ನನ್ನ ಬುದ್ಧಿಯಲ್ಲಿ ಸೇರಿಕೊಳ್ಳುವಂತೆ ಮಾಡು. ಸೃಷ್ಟಿ ರಚನೆ ಮಾಡುವಾಗ ಅಹಂಕಾರ ಎಂಬುವ ಕಶ್ಮಲದಿಂದ ದೂರ ಉಳಿಯುವಂತೆ ಮಾಡು. ವಿಶ್ವ ಸೃಷ್ಟಿಯ ವಿಜಯಕ್ಕಾಗಿ ಎದ್ದು ಸವಿನುಡಿಗಳಿಂದ ನನ್ನ ವಿಷಾದವನ್ನು ತೊಡೆದು ಹಾಕಿಬಿಡು. ಮೈತ್ರೇಯರು ಹೇಳುತ್ತಾರೆ, ಬ್ರಹ್ಮದೇವರು ಹೀಗೆ ತಪಸ್ಸು, ಜ್ಞಾನ, ವಿದ್ಯೆ ಮತ್ತು ಸಮಾಧಿಯ ಮೂಲಕ ತನ್ನ ಉತ್ಪತ್ತಿ ಸ್ಥಾನವಾದ ಶ್ರೀನಾರಾಯಣನನ್ನು ಕಂಡು ತಮ್ಮ ಮನಸ್ಸು ಮತ್ತು ಮಾತುಗಳಿಂದ ಶಕ್ತ್ಯಾನುಸಾರ ಆತನನ್ನು ಸ್ತುತಿಸಿ ಆಯಾಸಗೊಂಡವರಂತೆ ಮೌನವನ್ನು ತಾಳಿದರು. ಬ್ರಹ್ಮನು ಪ್ರಳಯ ಜಲರಾಶಿಯಿಂದ ತುಂಬಾ ಗಾಬರಿಗೊಂಡಿರುವನು. ಸೃಷ್ಟಿಯ ವಿಷಯದಲ್ಲಿ ನಿಶ್ಚಯವಾದ ವಿಚಾರ ಹೊಳೆಯದೆ ಅವನ ಚಿತ್ತ ತುಂಬಾ ಕಳವಳಗೊಂಡಿದೆ ಎಂಬುದಾಗಿ ಅವನ ಆಶಯವನ್ನು ತಿಳಿದು ಭಗವಂತನು ತನ್ನ ಗಂಭೀರವಾದ ವಾಣಿಯಿಂದ ಅವನ ಚಿಂತೆ ಶಮನಗೊಳಿಸುತ್ತಾ ಹೇಳತೊಡಗಿದನು. ಶ್ರೀ ಭಗವಂತನು ಹೇಳಿದನು, ವತ್ಸ, ವೇದಗರ್ಭನೆ, ನೀನು ವಿಷಾದಕ್ಕೆ ವಶನಾಗಿ ಆಲಸ್ಯ ಹೊಂದಬೇಡ. ಸೃಷ್ಟಿ ವಿಷಯದಲ್ಲಿ ತತ್ಪರನಾಗು. ನೀನು ನನ್ನಿಂದ ಬಯಸುವ ಜ್ಞಾನವನ್ನು ನಾನು ಮೊದಲೇ ಕೊಟ್ಟಾಗಿದೆ. ನೀನು ಮತ್ತೊಮ್ಮೆ ತಪಸ್ಸನ್ನು ಆಚರಿಸಿ ಮತ್ತು ಭಾಗವತ ಜ್ಞಾನದ ಅನುಷ್ಠಾನ ಮಾಡು. ಅದರ ಮೂಲಕ ನೀನು ಎಲ್ಲಾ ಲೋಕಗಳನ್ನು ಸ್ಪಷ್ಟವಾಗಿ ನಿನ್ನ ಅಂತಃಕರಣದಲ್ಲಿ ನೋಡುವೆ. ಮತ್ತೆ ನೀನು ಭಕ್ತಿಯುಕ್ತನಾಗಿ ಏಕಾಗ್ರಚಿತ್ತನಾಗಿ ನೀನು ನನ್ನಲ್ಲೇ ಸಮಸ್ತ ಲೋಕಗಳು ವ್ಯಾಪ್ತವಾಗಿರುವುದನ್ನು ನೋಡುವೆ. ಕಟ್ಟಿಗೆಯಲ್ಲಿ ಬೆಂಕಿ ಅಡಗಿ ವ್ಯಾಪಿಸಿಕೊಂಡಿರುವಂತೆ ನಾನು ಸಮಸ್ತ ಭೂತಗಳಲ್ಲಿಯೂ ಅಡಗಿ ವ್ಯಾಪಿಸಿಕೊಂಡಿರುವುದನ್ನು ಸಾಕ್ಷಾತ್ಕರಿಸಿ ಕೊಂಡಾಗಲೇ ಜೀವಿಯು ಅಜ್ಞಾನ ರೂಪವಾದ ಕಶ್ಮಲದಿಂದ ಮುಕ್ತನಾಗುವನು.
ತನ್ನನ್ನು ಭೂತಗಳು, ಇಂದ್ರಿಯಗಳು, ಗುಣಗಳು, ಅಂತಃಕರಣ ಇವುಗಳಿಂದ ರಹಿತನಾಗಿ ಸಸ್ವರೂಪದಿಂದ ನನ್ನಿಂದ ಅಭಿನ್ನನೆಂದು ನೋಡಿದಾಗ ಮೋಕ್ಷವನ್ನು ಪಡೆಯೋನು. ಬ್ರಹ್ಮನೇ, ನಿನ್ನ ಮೇಲೆ ನನ್ನ ಪೂರ್ಣವಾದ ಅನುಗ್ರಹವಿದೆ. ನೀನು ಮಂತ್ರದಷ್ಟಾರರಲ್ಲಿ ಮೊದಲಿಗನಾಗಿ ಆದಿ ಋಷಿಯಾಗಿರುವೆ. ಪ್ರಜೆಗಳನ್ನು ಸೃಷ್ಟಿ ಮಾಡುತ್ತಿರುವಾಗಲೂ ನಿನ್ನ ಮನಸ್ಸು ನನ್ನಲ್ಲೇ ನೆಟ್ಟಿರುವುದರಿಂದ ರಜೋಗುಣವೂ ನಿನ್ನನ್ನು ಬಂಧಿಸಲಾರದು. ಲೋಕಗಳನ್ನು ಸೃಷ್ಟಿಸುವ ಇಚ್ಛೆಯಿಂದ ನೀನು ನನ್ನನ್ನು ಸಗುಣನಾಗಿಯೂ ನಿರ್ಗುಣನಾಗಿಯೂ ವರ್ಣಿಸಿ ಸ್ತೋತ್ರ ಮಾಡುವುದರಿಂದ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ನಿನಗೆ ಮಂಗಳವಾಗಲಿ. ನೀನು ಮಾಡಿದ ಈ ಸ್ತೋತ್ರದ ಮೂಲಕ ಪ್ರತಿದಿನವೂ ನನ್ನನ್ನು ಭಜಿಸುವವನಿಗೆ ನಾನು ಬೇಗನೆ ಪ್ರಸನ್ನನಾಗುತ್ತೇನೆ. ಬ್ರಹ್ಮನೇ, 3 ಲೋಕಗಳನ್ನು ಮತ್ತು ಈಗ ನನ್ನಲ್ಲೇ ಲೀನವಾದ ಪ್ರಜೆಗಳನ್ನು ಹಿಂದಿನ ಕಲ್ಪದಲ್ಲಿ ಅವು ಹೇಗಿದ್ದವೋ ಹಾಗೆಯೇ ನನ್ನಿಂದ ಉತ್ಪನ್ನವಾದ ನಿನ್ನ ಸರ್ವವೇದಮಯ ಸ್ವರೂಪದಿಂದ ಸ್ವತಃ ರಚಿಸು. ಮೈತ್ರೇಯರು ಹೇಳುತ್ತಾರೆ, ಪ್ರಕೃತಿ ಮತ್ತು ಪುರುಷರಿಗೂ ಪ್ರಭುವಾದ ಭಗವಾನ್ ಪದ್ಮನಾಭನು ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಹೀಗೆ ಜಗತ್ತಿನ ಸೃಷ್ಟಿ ಕ್ರಮವನ್ನು ವ್ಯಕ್ತಪಡಿಸಿ ಜಯವಾಗಲಿ ಎಂದು ಆಶೀರ್ವದಿಸಿ ತನ್ನ ನಿಜ ಸ್ವರೂಪನು ಕಣ್ಮರೆಯಾಗಿಸಿದನು ಎಂಬಲ್ಲಿಗೆ ಭಾಗವತದ 3ನೇ ಸ್ಕಂದದ 9ನೇ ಅಧ್ಯಾಯವು ಮುಕ್ತಾಯವಾಯಿತು. ಇಲ್ಲಿಗೆ ಭಾಗವತದ 3ನೇ ಸ್ಕಂದದ 9ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಬ್ರಹ್ಮನ ಒಂದು ಸ್ತುತಿಯಲ್ಲಿ ಕೆಲವು ಭಾಗ ಬಿಟ್ಟೋಗಿದೆ. ನಾನು 2 ಶ್ಲೋಕ ಅವಾಗ ಹೇಳಿದ್ದು. ಇಲ್ಲಿ ಪೂರ್ತಿ ವಿವರಣೆ ಇದೆ. ಬ್ರಹ್ಮ ಹೇಳ್ತಾನೆ, ಎಷ್ಟೋ ದಿನದಿಂದ ತಪಸ್ಸು ಮಾಡಿದ ಮೇಲೆ ನಿನ್ನ ದರ್ಶನ ಸಿಕ್ತು ನನಗೆ. ನಿನ್ನನ್ನು ತಿಳ್ಕೊಳ್ಳೋದು ಜೀವಿಗಳಿಗೆ ಬಹಳ ಕಷ್ಟ. ನಿನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ವಸ್ತುವೇ ಇಲ್ಲ. ನಮ್ಮ ಕಣ್ಮುಂದೆ ಯಾವುದೇ ವಸ್ತು ಕಂಡ್ರು ಅದು ಸ್ವರೂಪತಃ ಸತ್ಯವಲ್ಲ. ಹೇಗೆ ಅಂದ್ರೆ, ಮಣ್ಣಿಂದ ಮಡಿಕೆ, ಕುಡಿಕೆ, ತಟ್ಟೆ ಯಾವುದನ್ನು ಮುಟ್ಟಿದ್ರು ಎಲ್ಲವೂ ಮಣ್ಣೇ ಆಗಿರೋದ್ರಿಂದ, ಹಾಗೆ ಎಲ್ಲವೂ ಪರಬ್ರಹ್ಮವೇ ಆಗಿರೋದ್ರಿಂದ ನೀನೇ ಅನೇಕ ರೂಪಗಳಲ್ಲಿ ಕಂಡು ಬರ್ತಾ ಇದೀಯ ಅಷ್ಟೇ. ಯಾವ ನಾಭಿ ಕಮಲದಿಂದ ನಾನು ಹುಟ್ಟಿದೆನೋ ಆ ನಿನ್ನ ದೇಹ ಅನೇಕ ಅವತಾರಗಳಿಗೆ ಮೂಲ ಕಾರಣವಾಗಿದೆ ನಾರಾಯಣ. ನಮ್ಮ ಮೇಲೆ ಕೃಪೆ ತೋರಿ ನಮ್ಮನ್ನೆಲ್ಲ ಅನುಗ್ರಹ ಮಾಡೋಕ್ಕೋಸ್ಕರ ನೀನು ಅವತಾರಗಳನ್ನ ತಾಳಿ ಬರ್ತೀಯ. ವಿಶ್ವದ ರಚನೆ ಮಾಡೋನು ನೀನಾದ್ರೂ ನಾನು ಮಾಡ್ತೀನಿ ಅಂತ ಕಾಣಿಸಿದ್ರು ಅದರ ಹಿಂದಿನ ಅಧಿಷ್ಠಾನ ನೀನಾಗಿದ್ಯಾ. ಮನುಷ್ಯನ ದುಃಖಕ್ಕೆ ಏಕಮಾತ್ರ ಕಾರಣ ಇದು ನಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಅಜ್ಞಾನದಿಂದ ಅಹಂಕಾರ, ನಾನು ದೇಹ ಅನ್ನೋ ಭಾವನೆಯಿಂದಲೇ ನಮ್ಮ ಎಲ್ಲ ಅಹಂಕಾರ ಮಮಕಾರಗಳೇ ನಮ್ಮ ಸಂಸಾರಕ್ಕೆ ಕಾರಣ. ಮೂರ್ಖರಾದವರು ಈ ಸಂಸಾರದಲ್ಲೇ ಮುಳುಗಿ ನಿನ್ನ ಚಿಂತನೆ ಮಾಡದೆ ಸಂಸಾರದಲ್ಲಿದ್ದು ದುಷ್ಟ ಕರ್ಮಗಳನ್ನ ಮಾಡ್ತಾ ಸದಾ ಸಂಸಾರದಲ್ಲಿದ್ದು ಕಷ್ಟಪಡ್ತಾರೆ. ಇದೊಂದು ಹೇಳ್ತಾರೆ ನೋಡಿ, ಸತ್ಯ ಲೋಕದಲ್ಲಿ ಯಾವುದೇ ವಿಧವಾದಂತಹ ವಿಷಾದ, ನೋವು, ಸಂಕಟ ಇಲ್ವಂತೆ. ಸತ್ಯ ಲೋಕ ಅಂದ್ರೆ ಬ್ರಹ್ಮ ಇರ್ತಕ್ಕಂತಹ ಜಾಗ. ಅಲ್ಲಿ ಒಂದೇ ಒಂದಂತೆ ವಿಷಾದ. ಏನು ಅಂದ್ರೆ, ಕೆಳಗಿನ ಲೋಕಗಳಲ್ಲಿ ಇರ್ತಕ್ಕಂತಹ ನಮ್ಮಂತವ್ರನ್ನ ನೋಡಿ ಅಲ್ಲಿಯ ಜೀವಿಗಳಿಗೆ ತುಂಬಾ ದುಃಖ ಆಗತ್ತಂತೆ. ಅಯ್ಯೋ, ಈ ಜೀವ ಅಲ್ಲಿ ಎಷ್ಟು ಕಷ್ಟ ಪಡ್ತಿದ್ಯಲ್ಲ ಅಂತ ವಿಷಾದ ಆಗತ್ತಂತ ಅವ್ರಿಗೆ. ಅದೊಂದೇ ವಿಷಾದ ಅವರಿಗೆ. ಈ ಜೀವಿಗಳು ಎಷ್ಟು ಅನ್ನೆಸೆಸರಿ ಸಂಸಾರದಲ್ಲಿ ಸಿಕ್ಕಾಕೊಂಡು ಅಜ್ಞಾನದಿಂದ ಬಳಲಾಡ್ತಾರಲ್ಲ ಇವ್ರಿಗೆ ಯಾಕೆ ಗೊತ್ತಾಗಲ್ಲ ಮೋಕ್ಷ ಪಡಿಬೇಕು ಅಂತ ದುಃಖ ಪಡ್ತಾರಂತವ್ರು. ಅದನ್ನೇ ಬ್ರಹ್ಮ ಹೇಳ್ತಿದ್ದಾನೆ, ಜೀವಿಗಳು ಕಷ್ಟ ಪಡೋದನ್ನ ನೋಡಿ ನೋಡಿ ನನಗೆ ವಿಷಾದ ಆಗತ್ತೆ. ಯಾರು ನಿನ್ನ ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡ್ತಾ ನಿನ್ನ ಭಕ್ತರಾಗ್ತಾರೆ, ಅವ್ರ ಯಾರ ಮನಸ್ಸು ಶುದ್ಧವಾಗಿರುತ್ತೆ ಅಂತಹವರ ಮನಸ್ಸಲ್ಲಿ ನೀನೇ ವಾಸ ಮಾಡ್ತಾ ಇರ್ತೀಯ. ಯಾವಾಗ್ಲೂ ಯಜ್ಞ, ದಾನ, ತಪಸ್ಸು ಇಂಥ ವ್ರತಗಳನ್ನ ಮಾಡಿ ಮನಸ್ಸನ್ನ ಶುದ್ಧತೆ ಮಾಡ್ಕೋಬೇಕು. ಅಂತಹ ಮನಸ್ಸನ್ನ ನಿನಗೆ ಅರ್ಪಣೆ ಮಾಡಿದ್ರೆ ನೀನು ತುಂಬಾ ಬೇಗ ಪ್ರಸನ್ನನಾಗ್ತೀಯ. ನೀನು ಪ್ರಸನ್ನನಾದರೆ ಪರಮಾತ್ಮ ಇನ್ಯಾವುದು ಬೇಕೋ, ಏನು ಕಷ್ಟ ಇದೆ ಇನ್ನ
ಇನ್ನೇನಾದ್ರು ದುರ್ಲಭ ಇದೆಯಾ ಜಗತ್ತಿನಲ್ಲಿ? ಕೃಷ್ಣನನ್ನು ಪ್ರಸನ್ನತೆ ನಾವು ಮಾಡ್ಬಿಟ್ರೆ ನಮಗೆ ದುರ್ಲಭವಾದದ್ದು ಯಾವುದೂ ಇಲ್ಲ, ಸಿಗಲ್ಲ ಅನ್ನೋದು ಏನೂ ಇಲ್ಲ, ಎಲ್ಲ ಸಿಗತ್ತೆ. ಸರ್ವ ಇಷ್ಟಾರ್ಥಗಳನ್ನು ತಂದ್ಕೊಡ್ತಕ್ಕಂತಹದ್ದು ಕೃಷ್ಣನಲ್ಲಿ ಅನನ್ಯ ಭಕ್ತಿ. ಯಾವ ಫಲ ಬೇಕು ಎಲ್ಲವೂ ಸಿಗತ್ತೆ. ಜ್ಞಾನ ಸ್ವರೂಪನು ನೀನು, ಜ್ಞಾನಕ್ಕೆ ಅಧಿಷ್ಠಾನನು ನೀನು, ಪರಮ ಪುರುಷನೂ ಆದ ನಿನಗೆ ನನ್ನ ವಂದನೆ. ಜಗತ್ತು ಸೃಷ್ಟಿ ಸ್ಥಿತಿ ಲಯ ಇರೋ ಹಾಗೆ ಕಾಣತ್ತೆ, ಆದ್ರೆ ನಿನಗೆಲ್ಲವೂ ಒಂದು ಮಾಯೆ, ನಿನ್ನ ಆಟ, ನಿನಗೊಂದು ಕ್ರೀಡೆ, ನಿನ್ನ ಮಾಯೆಯಿಂದ ಮಾಡ್ತೀಯ ಈ ತರ. ಯಾರು ತಮ್ಮ ಮರಣ ಸಮಯದಲ್ಲಿ ನಿನ್ನ ಅವತಾರದ ಗುಣ ನಿನ್ನ ಸ್ಮರಣೆಯನ್ನ ಮಾಡ್ತಾರೆ, ಏನಂತ? ವಾಸುದೇವ, ದೇವಕೀ ನಂದನ, ಜನಾರ್ದನ, ಮುರಾರಿ, ಕೃಷ್ಣ, ರಾಮ ಅಂತ ಯಾರು ನಿನ್ನ ಹೆಸರನ್ನ ಆಕಸ್ಮಿಕವಾಗಿ ಹೇಳ್ತಾರೋ, ಅಥವಾ ವಿವಶತೆ ಅಥವಾ ಮರಣ ಸಂಕಟ ಇರುತ್ತಲ್ಲ ಆ ದುಃಖದಲ್ಲಿ ಹೇಳ್ತಾರೋ, ಯಾವ ರೀತಿ ಉಚ್ಚರಿಸಿದ್ರು ಅವರ ಪಾಪಗಳು ಒಡನೆ ನಾಶ ಆಗತ್ತೆ, ಅಜಮಿಳನಿಗೆ ಆದ ಹಾಗೆ. ನನಗೆ ನೋಡು 2 ಪರಾರ್ಧಗಳಷ್ಟು ಆಯಸ್ಸು, ಸಮಸ್ತ ಲೋಕಗಳು ನನಗೆ ನಮಸ್ಕಾರ ಮಾಡತ್ತೆ. ಪಿತಾಮಹ, ಸೃಷ್ಟಿಕರ್ತ, ವಿಧಾತ, ವಿರಂಚಿ, ಬ್ರಹ್ಮನ ಹೆಸರು ಇದೆಲ್ಲ. ವಿರಂಚಿ ಅಂದ್ರೆ ಬ್ರಹ್ಮ. ಈ ತರ ಹೆಸರುಗಳಿಂದ ನನಗೆ ನಮಸ್ಕಾರ ಮಾಡ್ತಾರೆ. ಎಲ್ಲಕ್ಕೂ ಒಡೆಯ ನಾನು. ಸತ್ಯ ಲೋಕ ಅಂದ್ರೆ ಹೈಯೆಸ್ಟ್ ಲೋಕ ಅದು. ಭೂಲೋಕದ ಮೇಲೆ ಭುವಃ ಸುವಹ ತಪಃ ಮಹಾ ಜನ ಸತ್ಯ ಮೇಲೆ ಹೈಯೆಸ್ಟ್ ಅದು ಸತ್ಯಲೋಕ. ಆ ಲೋಕದ ಒಡೆಯ ಬ್ರಹ್ಮದೇವ. ಎಲ್ಲರೂ ನಂಗೆ ನಮಸ್ಕಾರ ಮಾಡ್ತಾರೆ. ಮೊದಲ ಜೀವ ಪರಮಾತ್ಮನಿಂದ ಸೃಷ್ಟಿಯಾದಂತಹದು, ಸೃಷ್ಟಿಕರ್ತ ಬ್ರಹ್ಮ ಅಂತ. ಆದರೂ ನಿನ್ನ ಕಾಲಕ್ಕೆ ನಾನು ಹೆದರ್ತೀನಿ. ಕಾಲರೂಪ ಪರಮಾತ್ಮನೇ ಕಾಲ. ನಿನ್ನನ್ನು ಪಡಿಬೇಕು ಅಂತಲೇ ಇಷ್ಟು ದಿನ ನಾನು ತಪಸ್ಸನ್ನು ಮಾಡಿದೆ. ನೀನು ಯಾಕೆ ಒಂದೊಂದು ಕಲ್ಪ ಅಂದ್ರೆ ಹೇಳದ್ನಲ್ಲ ಅವಾಗ್ಲೇ, 1000 ಚತುರ್ಯುಗ ಅಂತ. ಬ್ರಹ್ಮನ ಒಂದು ಹಗಲು ಒಂದು ಕಲ್ಪ, ಬ್ರಹ್ಮನ ಒಂದು ರಾತ್ರಿ ಒಂದು ಕಲ್ಪ. ಕಲ್ಪ ಅಂದ್ರೆ 1000 ಚತುರ್ಯುಗಗಳು. ಚತುರ್ಯುಗ ಅಂದ್ರೆ ಸತ್ಯ, ತ್ರೇತ, ದ್ವಾಪರ, ಕಲಿ. ಒಂದು ಚತುರ್ಯುಗ, ಒಂದ್ ಸೈಕಲ್ ಅದು. ಆ ತರ 1000 ಆಗ್ಬೇಕು. ಹಗಲಲ್ಲಿ ಸೃಷ್ಟಿ, ಬ್ರಹ್ಮನ ಹಗಲಲ್ಲಿ. ಬ್ರಹ್ಮನ ರಾತ್ರಿಯಲ್ಲಿ ಪ್ರಳಯ ಸ್ಥಿತಿ. ಇಲ್ಲಿ ಬ್ರಹ್ಮ ಹೇಳ್ತಿದ್ದಾನೆ, ಯಾಕಾಗತ್ತೆ ಗೊತ್ತಾ ಈ ತರ? ಎಲ್ಲ ಸಮಸ್ತ ಜೀವಿಗಳು ಎಷ್ಟೋ ಜನ್ಮಗಳನ್ನ, ಈ 1000 ಚತುರ್ಯುಗದಲ್ಲಿ ನಮ್ಗೆ ಎಷ್ಟು ಜನ್ಮ ಬಂದಿರುತ್ತೆ? ಜನ್ಮಗಳನ್ನ ತಾಳಿ ತಾಳಿ ತಾಳಿ, ಮನುಷ್ಯರೋ, ಪ್ರಾಣಿಗಳೋ, ಪಕ್ಷಿಗಳೋ, ಋಷಿಗಳೋ, ಒಂದಾದ್ಮೇಲೆ ಒಂದು ಜನ್ಮಗಳನ್ನ ತಾಳ್ತಾ ಇರ್ತೀವಿ ನಾವು. ಬ್ರಹ್ಮನ ಒಂದು ಹಗಲಲ್ಲಿ ಸೃಷ್ಟಿ ನಡೀತಾನೇ ಇರುತ್ತೆ. ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ, ಇನ್ನೊಂದು ಲೋಕದಿಂದ ಕೆಳಗಿನ ಲೋಕಕ್ಕೆ, ಮೇಲಿನ ಲೋಕಕ್ಕೆ ಕರ್ಮಫಲ ಅನುಸಾರವಾಗಿ ಜಂಪ್ ಮಾಡ್ತಾನೆ ಇರ್ತೀವಿ. ಜೀವನಿಗೆ ಸಾಕಾಗತ್ತಲ್ವಾ? ಜನ್ಮ ಪಡೆಯೋದು ಅಂದ್ರೆ ಏನ್ ಸುಲಭನಾ? ಒಂದು ಜನ್ಮದ ಶುರುವಾಯ್ತು, ಹುಟ್ಟಿತು ಮಗು ಅಂತಂದ್ರೆ ಅಲ್ಲಿಂದ ಶುರು. ಸ್ವಲ್ಪ ದೊಡ್ಡದಾಗಕ್ಕಿಲ್ಲ, ಸ್ಕೂಲ್ಗೆ ಹೋಗು, ಓದು, ಇದ್ ಮಾಡು, ಮತ್ತೆ ಕೆಲ್ಸ ಹುಡುಕು, ಮಕ್ಕಳು, ಮದ್ವೆ, ಮಕ್ಕಳು, ಮತ್ತೆ ಓಲ್ಡ್ ಏಜು, ಡಿಸೀಸು, ಮತ್ತೆ ನಿರಂತರ ಜೀವ ಬಳಲಿ ಹೋಗ್ತಾನೆ ಇದ್ರಲ್ಲಿ. ಅಷ್ಟೇ ಅಲ್ಲ, ಫಿಸಿಕಲಿ ಒಂದೇ ಇಲ್ಲ, ಎಮೋಷನಲ್ ಎಷ್ಟು ಬ್ಯಾಗೇಜು ತಗೊಂಡು ಒಂದ್ ಜನ್ಮದಿಂದ ಇನ್ನೊಂದ್ ಜನ್ಮಕ್ಕೆ ಹಾರ್ತಾ ಇರೋದು. ಹಿಂದೆ ಸಂಚಿತ ಕರ್ಮ ತುಂಬಿಕೊಂಡಿರುತ್ತೆ. ಆದ್ರಿಂದ ಬಳಲ್ ಹೋಗಿರುತ್ತೆ ಜೀವ. ನಾವ್ ಇಡೀ ದಿನ ಬೆಳಗ್ಗಿಂದ ಸಾಯಂಕಾಲ ತನಕ ಅಲ್ಲಿ ಹೋಗು, ಇಲ್ಲಿ ಹೋಗು, ಮಾರ್ಕೆಟ್ಗೆ ಹೋಗ್ಬಾ, ಆಮೇಲೆ ಯಾವ್ದೋ ಫಂಕ್ಷನ್ಗೆ ಹೋಗು, ಏನೋ ದೇವಸ್ಥಾನಕ್ಕೆ ಹೋಗು, ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ತನಕ ವರ್ಕ್ ಮಾಡ್ತಾ ಇದ್ರೆ ಸುಸ್ತಾಗತ್ತೋ ಇಲ್ವಾ? ಅದಕ್ಕೆ ತಾನೇ ರಾತ್ರಿ ನಿದ್ದೆ ಮಾಡೋದು ಎಲ್ರು, ಬೆಳಿಗ್ಗೆ ಫ್ರೆಶ್ ಆಗತ್ತೆ ಅನ್ನಕ್ಕೆ. ಬಾಡಿಗೆ, ಮನಸ್ಸಿಗೆ, ಎಲ್ಲದಕ್ಕೂ ಒಂದು ಚೈತನ್ಯ ಬರುತ್ತಲ್ವಾ ನಿದ್ದೆ ಮಾಡೋದ್ರಿಂದ. ಸೇಮ್ ನಮ್ಮ ಲೆವೆಲ್ ಅಲ್ಲಿ ಏನಾಗತ್ತೆ, ವ್ಯಷ್ಟಿ ಲೆವೆಲ್ ಅಲ್ಲಿ ಸಮಷ್ಟಿಲೂ ಅದೇ ಆಗೋದು. ಜೀವ ಅಂದ್ರೆ ದೇಹ ತಗೊಂಡ್ ಬಳಲ್ ಹೋಗ್ತಾನೆ, ಸುಖ ದುಃಖ ಅನುಭವಿಸಿ
ಮೇಲಿನ ಲೋಕಗಳಲ್ಲಿ ಸುಖ ಜಾಸ್ತಿ, ಕೆಳಗಿನ ಲೋಕಗಳಲ್ಲಿ ದುಃಖ ಜಾಸ್ತಿ, ಭೂಲೋಕದಲ್ಲಿ ಮಿಶ್ರ ಫಲ. ಆದ್ರಿಂದ ಆ ಜೀವಿಗಳ ಮೇಲೆಲ್ಲ ಕರುಣೆ ತೋರಿಸಿ ಅವ್ರಿಗೆ ಕೇಳಲ್ವಲ್ಲ. ಹೇಳಿದ್ರೆ ನೀನು ಮುಕ್ತನಾಗಪ್ಪ, ಮೋಕ್ಷ ಪಡ್ಕೊ ಅಂದ್ರೆ ಕೇಳಲ್ಲ. ನಾವು ಜ್ಞಾನವನ್ನು ಪಡ್ಕೋಬೇಕು ಅಂತ ನಾವು ಸಂಸಾರದಲ್ಲೇ ಮುಳುಗಿರ್ಬೇಕು ಅಂತ ಆಸೆ ಪಡ್ತೀವಿ. ಆದ್ರಿಂದ ಪರಮಾತ್ಮ ನಮ್ಮ ಮೇಲೆ ಕರುಣೆ ತೋರಿಸಿ ಒಂದು ಕಲ್ಪದಲ್ಲಿ ಸೃಷ್ಟಿ ಇರೋದಿಲ್ಲ. ಅಂದ್ರೆ ಬ್ರಹ್ಮನ ರಾತ್ರಿಯಲ್ಲಿ ನಮಗೆ ಆ ಕಲ್ಪ ಪೂರ್ತಿ ಸೃಷ್ಟಿ ಇಲ್ಲ, ಪ್ರಳಯ ಸ್ಥಿತಿ. ಆಗ ಎಲ್ಲ ಜೀವಗಳು ಬೀಜ ರೂಪದಲ್ಲಿ ನಾರಾಯಣನಲ್ಲಿ ಸೇರಿ ಹೋಗುತ್ತೆ. ಆ ಪರಮಾತ್ಮನಿಗೆ ಹಿರಣ್ಯ ಗರ್ಭ ಅಂತಾನೂ ಅಂತಾರೆ. ಎಲ್ಲ ಲೋಕಗಳೆಲ್ಲ ಎಲ್ಲ ಜೀವಿಗಳು ಸಣ್ಣದಾಗಿ, ಮೋಕ್ಷ ಸಿಕ್ಕಿರಲ್ಲ, ಯಾಕಂದ್ರೆ ಒಳಗಡೆ ಕಾರಣ ಶರೀರ ಇದ್ದೇ ಇರುತ್ತೆ, ಪರಮಾತ್ಮನಲ್ಲೇ ಇರ್ತಾರೆ ಎಲ್ಲ ಜೀವಿಗಳು. ನಾರಾಯಣ ಯೋಗ ನಿದ್ರೆ ಅಂತಾರೆ ಅವಾಗ. ಪ್ರಳಯ ಅವಾಗ ಎಲ್ಲ ಜೀವಿಗಳಿಗೂ ರೆಸ್ಟ್, ನಿದ್ದೆ ಮಾಡ್ದಂಗೆ. ಎಷ್ಟೋ ಒಂದು ಕಲ್ಪ, ಮತ್ತೆ ಇನ್ನೊಂದು ಕಲ್ಪ ಬಂದ ತಕ್ಷಣ ಮತ್ತೆ ಶುರು ಕ್ರಿಯೇಷನ್. ಈಗ ಬ್ರಹ್ಮ ಕೇಳ್ತಾ ಇರೋದು ಅದಾಗಿರೋದು ಇವಾಗ. ಹಿಂದಿನ ಕಲ್ಪದಲ್ಲಿದ್ದಂಗೆ ಅಂತ ಅದನ್ನ ಅವ್ನು ಹೇಳ್ತಿರೋದು. ಹಿಂದಿನ ಕಲ್ಪದಂತೆ ಈಗ ಮತ್ತೆ ನಾನು ಸೃಷ್ಟಿ ಮಾಡ್ಬೇಕಾಗಿದೆ. ಅದು ಹೆಂಗಿತ್ತೋ ಹಿಂದಿನ ಸೃಷ್ಟಿ, ಮತ್ತೆ ಈಗ್ಲೂ ಹಾಗೇ ಮಾಡ್ಬೇಕು. ಜ್ಞಾನಕ್ಕೆ ಅಧಿಷ್ಠಾನನಾಗಿರುವ, ಜ್ಞಾನಪ್ರದನಾಗಿರುವ ನೀನು ನನ್ನಲ್ಲಿ ಆ ಜ್ಞಾನವನ್ನು ಕೊಡು ಅಂತ ಪರಮಾತ್ಮನಿಗೆ ಬೇಡ್ಕೋತಾ ಇದ್ದಾನೆ. ಇದನ್ನ ನಾವು ಅನುಸರಿಸ್ಬೇಕು. ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಪರಮಾತ್ಮನಲ್ಲಿ ಸಂಪೂರ್ಣ ಶರಣಾಗತರಾಗಿ ಅವನನ್ನ ಕೇಳ್ಕೋಬೇಕು. ನಾನು ಮಾಡ್ತಕ್ಕಂತಹ ಈ ಕೆಲಸದಲ್ಲಿ ನನಗೆ ಯಾವುದೇ ಬುದ್ಧಿ ಇಲ್ಲ, ನೀನು ನನ್ನನ್ನು ಹರಸು, ಆಶೀರ್ವಾದಿಸು, ನನ್ನ ಮೂಲಕ ನೀನು ಮಾಡು ಕೆಲಸವನ್ನ. ನನ್ನ ದೇಹ ಇಂದ್ರಿಯಗಳು ಕೆಲಸ ಮಾಡ್ತಾ ಇರತ್ತೆ, ಆದ್ರೆ ಆ ಒಳಗಿನ ಜ್ಞಾನವನ್ನ ನೀನು ಕೊಡು, ನಾನು ನಿಮಿತ್ತ ಮಾತ್ರ ಅಂತ ಕೇಳ್ಕೋಬೇಕು. ಆದ್ರಿಂದ ಹಿಂದಿನ ಕಲ್ಪದಂತೆ ಮತ್ತೆ ನಾನು ಮಾಡ್ಬೇಕು ಸೃಷ್ಟಿ. ಅದಕ್ಕೆ ನನಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಅಹಂಕಾರ ಬರದೇ ಇರೋ ಹಾಗೆ ನನಗೆ ಸೃಷ್ಟಿ ಮಾಡೋದಕ್ಕೆ ಆಶೀರ್ವಾದ ಮಾಡು ಅಂತ ಕೇಳ್ಕೊತಾನೆ. ಬ್ರಹ್ಮನ ಈ ತಪಸ್ಸನ್ನ ನೋಡಿದಂತಹ ಪರಮಾತ್ಮ ಅವನ ಸ್ತುತಿಯನ್ನ ಕೇಳಿ ತುಂಬಾ ಸಂತೋಷ ಪಟ್ಟು ಅವನಿಗೆ ಸಮಾಧಾನವನ್ನ ಮಾಡ್ತಾನೆ. ಪರಮಾತ್ಮ ಏನಂತ ಕರೀತಾನೆ ಬ್ರಹ್ಮನನ್ನ? ವೇದಗರ್ಭ ಅಂತ ಕರೀತಾನೆ, ಇಷ್ಟು ಪ್ರೀತಿಯಿಂದ. ಇದು ಹೆಂಗಿದೆ ಗೊತ್ತಾ? ತಾಯಿ ಮಗುವಿನ ಸಂಬಂಧ. ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮನ್ನ ಕೇಳ್ದಂಗೆ, ನನ್ಗೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿದ್ಯಾ, ಬುಕ್ಸ್ ಎಲ್ಲ ಇಟ್ಟಿದ್ಯಾ, ಚಿಕ್ಕ ಮಗು ಪುಸ್ತಕ ಎಲ್ಲ ಇಟ್ಟಿದ್ಯಾ ಬ್ಯಾಗ್ ಅಲ್ಲಿ. ಮಗು ಸಣ್ಣ ಮಗು LKG UKG ಇಟ್ಟೇ ಇರ್ತಾಳೆ ತಾಯಿ. ಅದಕ್ಕೆ ಪುಸ್ತಕ, ವಾಟರ್ ಬಾಟಲ್, ನೀರು, ಆಮೇಲೆ ಅದು ಲಂಚ್ ಬಾಕ್ಸ್ ಎಲ್ಲ ಇಟ್ಟಿರ್ತಾಳೆ ಚಿಕ್ಕ ಮಕ್ಳಿಗೆ. ದೊಡ್ಡ ಮಕ್ಳಾದ್ರೆ ರೆಡಿ ಮಾಡಿ ಇಟ್ಟಿರ್ತಾರೆ, ಇವ್ರು ತಗೊಂಡ್ ಪ್ಯಾಕ್ ಮಾಡ್ಕೋತಾರೆ. ಇಲ್ಲೂ ಹಂಗೆ ಪರಮಾತ್ಮ ಹೇಳ್ತಾ ಇರೋದು, ಬ್ರಹ್ಮ ನೀನು ಚಿಂತೆ ಮಾಡ್ಬೇಡ, ವೇದಗರ್ಭ ನೀನು ಚಿಂತೆ ಮಾಡ್ಬೇಡ, ಸೃಷ್ಟಿಯ ವಿಷಯ ಶುರು ಮಾಡು ನೀನು ಮಾಡೋದಿಕ್ಕೆ. ನೀನು ನನ್ನಿಂದ ಯಾವ ಜ್ಞಾನವನ್ನ ಬಯಸ್ತಾ ಇದೆಯೋ ನಾನು ಆಗ್ಲೇ ನಿನಗೆ ಅದನ್ನ ಕೊಟ್ಟಾಗೋಗಿದೆ. ನೀನು ಇನ್ನೊಂದ್ಸತಿ ತಪಸ್ಸು ಮಾಡಿ ಯಾವ ಜ್ಞಾನವನ್ನು ನಾನು ನಿನಗೆ ಕೊಟ್ಟಿದ್ದೀನಿ ಅದನ್ನ ಅನುಷ್ಠಾನ ಮಾಡು ಅಷ್ಟೇ. ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ನಿನಗೆ. ನಾನು ಕೊಟ್ಟ ಜ್ಞಾನದಿಂದ ನೀನು ಸ್ಪಷ್ಟವಾಗಿ ನಿನಗೆ ಗೊತ್ತಾಗತ್ತೆ ಯಾವ ಯಾವ ಲೋಕವನ್ನ ಹೆಂಗೆ ಸೃಷ್ಟಿ ಮಾಡ್ಬೇಕು. ಭಕ್ತಿಯಿಂದ, ಏಕಾಗ್ರತೆಯಿಂದ ಸೃಷ್ಟಿ ಕಾರ್ಯದಲ್ಲಿ ನೀನು ನಿರತನಾಗು ಅಂತ ಬ್ರಹ್ಮನಿಗೆ ಹೇಳ್ತಾನೆ. ಈ ಸೃಷ್ಟಿ ಕ್ರಿಯೆಯಿಂದ ಜೀವರಾಶಿಗಳು ತಪ್ಪಿಸ್ಕೋಬೇಕಾದ್ರೆ ಎಲ್ಲರಲ್ಲೂ ಇರ್ತಕ್ಕಂತಹ ನನ್ನನ್ನ ನೋಡ್ಬೇಕು, ನನ್ನ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೋಕ್ಷವನ್ನು ಪಡೆದಾಗ ಮಾತ್ರ ಈ ಸೃಷ್ಟಿ ಕ್ರಿಯೆಯಿಂದ ಜೀವನಾದವನು ತಪ್ಪಿಸ್ಕೋತಾನೆ. ಬ್ರಹ್ಮ, ನಿನ್ನ ಮೇಲೆ ನನ್ನ ಅನುಗ್ರಹ ಇದೆ, ನೀನು ಆದಿ ಋಷಿ, ನಿನ್ನ ಮನಸ್ಸು ನನ್ನಲ್ಲೇ ಇರೋದ್ರಿಂದ ನೀನು ಯಾವ ಅಹಂಕಾರನೂ ಬರಲ್ಲ, ನೀನು ಯಾವುದೇ ಚಿಂತೆ ಮಾಡದೆ ನೀನು ಸೃಷ್ಟಿ ಕಾರ್ಯವನ್ನ ಮುಂದುವರ್ಸು,
ಈ ನನ್ನ ನಿನ್ನ ಸಂಭಾಷಣೆಯನ್ನ ಯಾರು ಗಮನವಿಟ್ಟು ಕೇಳಿಸ್ಕೋತಾರೆ ಅವರಿಗೆ ನಾನು ಬೇಗ ಪ್ರಸನ್ನನಾಗ್ತೀನಿ. ಪ್ರತಿದಿನ ಯಾರು ಇದನ್ನ ಸ್ತೋತ್ರದ ಮೂಲಕ ಹೇಳ್ತಾರೆ ಅವರ ಕಷ್ಟಗಳನ್ನ ನಾನು ಬಗೆಹರಿಸ್ತೀನಿ ಅಂತ ಪರಮಾತ್ಮ ಬ್ರಹ್ಮನಿಗೆ ಹೇಳಿ, ನೀನು ಸರ್ವ ವೇದಮಯ, ವೇದದ ಎಲ್ಲ ಜ್ಞಾನವೂ ನಿನಗೆ ಇದೆ, ನೀನು ಈ ರೀತಿಯಾಗಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸುವಂತ ಬ್ರಹ್ಮನಿಗೆ ಪರಮಾತ್ಮ ಹೇಳಿ ಅವನಿಗೆ ಜಯ ಆಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿ ತನ್ನ ಸ್ವರೂಪದಿಂದ ಪರಮಾತ್ಮ ಕಣ್ಮರೆ ಆಗ್ತಾನೆ. ಇಲ್ಲಿಗೆ ಭಾಗವತದ 9ನೇ ಅಧ್ಯಾಯ ಮುಗಿಯುತ್ತೆ. ಬ್ರಹ್ಮ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ತಪಸ್ಸು ಮಾಡಿದ್ರು ತಾನೇ ಸೃಷ್ಟಿ ಕಾರ್ಯಕ್ಕೆ ಮುಂದೋಗ್ಲಿಲ್ಲ. ಇಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ 3 ಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇಚ್ಛಾಶಕ್ತಿ ಅಂದ್ರೆ ನಾನು ಬ್ರಹ್ಮನಿಗೆ ಇದ್ದ ಹಾಗೆ ನಾನು ಸೃಷ್ಟಿ ಕಾರ್ಯವನ್ನ ಮಾಡಬೇಕು ಅಂತ ಬ್ರಹ್ಮನಿಗೆ. ನಮಗೇನೋ ಬೇರೆ ಇರುತ್ತೆ, ಏನೋ ಒಂದು ಕೆಲಸ, ಯಾವಾಗ್ಲೂ ಒಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ಇಚ್ಛಾಶಕ್ತಿ ಅದು ಪ್ರಬಲವಾಗಿದ್ರೆ ತಕ್ಷಣ ಕ್ರಿಯೆ ಮಾಡಕ್ ಹೋಗ್ಬಾರ್ದು, ಆಕ್ಷನ್ ಮಾಡಕ್ ಹೋಗ್ಬಾರ್ದು. ಜ್ಞಾನಶಕ್ತಿ, ಚೆನ್ನಾಗಿ ಜ್ಞಾನವನ್ನ ಆ ವಿಷಯವಾಗಿ ತಿಳ್ಕೋಬೇಕು ನಾವು. ಈಗ ಬ್ರಹ್ಮ 14 ಲೋಕಗಳ ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ಸ್ ಸಹ ಪರ್ಫೆಕ್ಟ್ ಆಗಿ ತಪಸ್ಸಿನ ಮೂಲಕ ತಿಳ್ಕೊತಾರೆ. ಸೃಷ್ಟಿ ಮಾಡಕ್ಕೂ ಮುಂಚೆ, ಎಕ್ಸಿಕ್ಯೂಷನ್ಗೂ ಮುಂಚೆ ಮೊದಲು ಇಚ್ಛೆ, ಆಮೇಲೆ ಜ್ಞಾನ, ಅದರ ಸಂಪೂರ್ಣ ಜ್ಞಾನ ಪಡ್ಕೋಬೇಕು ಆ ವಸ್ತುವದು, ಆಮೇಲೆ ಕ್ರಿಯಾಶಕ್ತಿ, ಆಮೇಲೆ ಆಕ್ಷನ್ ತಗೋಬೇಕು. ಅವಾಗ ಕೆಲಸ ಪರ್ಫೆಕ್ಟ್ ಆಗಿ ಆಗತ್ತೆ. ಇಷ್ಟ ಮಾಡಿ ಕೊನೆಗೆ ನಾನು ಮಾಡದಂತವನಲ್ಲ, ಎಲ್ಲವೂ ಪರಮಾತ್ಮ ಮಾಡಿಸಿದ್ದು ಅಂತ ತಿಳ್ಕೊಳ್ತಾನೆ ಬ್ರಹ್ಮ. ಆದ್ರಿಂದ ಬ್ರಹ್ಮನಿಗೆ ಮತ್ತು ಪರಮಾತ್ಮನಿಗೆ ನಮ್ಮ ಅನಂತಾನಂತ ವಂದನೆಗಳು. ಅವರ ಮೂಲಕ ನಾವು ತಿಳ್ಕೊಬೇಕಿದನ್ನ, ಹೀಗೆ ಮಾಡ್ಬೇಕು ಕೆಲಸ ಅಂತ. ಇಂತಹ ದೊಡ್ಡ ಕಾರ್ಯವನ್ನ ಬ್ರಹ್ಮ ಹೀಗೆ ಮಾಡ್ತಾನೆ. ನಾವು ಅಷ್ಟೇ ಹೀಗೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಕೆಲಸವನ್ನ ನಾವು ಮಾಡೋ ಕೆಲಸ ಫಸ್ಟ್ ಯಾವುದು ಅಂತ ಡಿಸೈಡ್ ಮಾಡ್ಬೇಕು. ಆಮೇಲೆ ಅದಕ್ಕೆ ಏನೇನ್ ಇನ್ಫಾರ್ಮೇಶನ್ ಬೇಕೋ ಅಷ್ಟು ತಗೋಬೇಕು. ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಕೊನೆಗೆ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕು. ಇದಿಷ್ಟು 9ನೇ ಅಧ್ಯಾಯ. ಆಕ್ಚುಲಿ ಇದೆಲ್ಲ 2ನೇ ಸ್ಕಂದದಲ್ಲೇ ಮಾಡಿದೀವಿ, ಅದಕ್ಕೆ ಸ್ವಲ್ಪ ಮುಂದೆ ಬೇಗ ಬೇಗ ಹೋಗ್ತಾ ಇದ್ದೀನಿ. ಇನ್ನ 10th ಒನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ನಾನು ಮೊನ್ನೆ ಒಂದು ಇದು ಯಾವ್ದು ರಾಮಕೃಷ್ಣ ಮಿಷನ್ ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅದ್ರಲ್ಲಿ ಒಂದು ಕಥೆ ಇತ್ತು. ಇವತ್ತು ಆ ಕಥೆ ಹೇಳಿ ಕ್ಲಾಸ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 10th ಚಾಪ್ಟರ್ ನೋಡೋಣ. ತುಂಬಾ ಇಷ್ಟ ಆಯ್ತು ನನ್ಗೆ ಆ ಕತೆ. ನಮ್ಮ ಇಷ್ಟ ದೇವ ಯಾರು ಅಂತ ನಾವ್ ಹೇಗೆ ಡಿಸೈಡ್ ಮಾಡ್ತೀವಿ? ನಮಗೆ ಇಂತಹ ದೇವರು ನನಗೆ ಇಷ್ಟ, ಈ ಭಗವಂತನನ್ನ, ಪರಬ್ರಹ್ಮ ಕಾರಣ, ನಮ್ಮ ಇಷ್ಟ ದೇವ ಕಾರ್ಯ. ಅಂದ್ರೆ ಮೂಲ ತತ್ವ ಪರಬ್ರಹ್ಮದ್ದು ಒಂದೇ, ಅದು ಕಾರಣ ಎಲ್ಲದಕ್ಕೂ, ಅದೇ ಮೂಲ ತತ್ವ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಗವಂತ ಇಷ್ಟ ಆಗತ್ತೆ ಪೂಜೆ ಮಾಡೋದಿಕ್ಕೆ, ಒಂಥರ ಇಂಟ್ರಾಕ್ಟ್ ಮಾಡೋದಿಕ್ಕೆ. ಎಲ್ಲರಿಗೂ ಆ ರೀತಿ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಕೆಲವ್ರಿಗೆ ರಾಮ, ಕೆಲವ್ರಿಗೆ ಕೃಷ್ಣ, ಕೆಲವ್ರಿಗೆ ನರಸಿಂಹ, ಕೆಲವ್ರಿಗೆ ಗಣಪತಿ, ಕೆಲವ್ರಿಗೆ ಶಿವ, ಕೆಲವ್ರಿಗೆ ದೇವಿ. ಅವರವರ ಮನಸ್ಸಿನ ಇಷ್ಟದಂತೆ ಅವರ ಇಷ್ಟ ದೇವತೆ ಇರ್ತಾರೆ. ನಾನು ಕೇಳಿದ್ದು ಕತೆ, ಅದು ಬರ್ದಿದ್ದಾರೆ ಅದರಲ್ಲಿ. ರಾಮಾಯಣದ ಸಮಯದಲ್ಲಿ ಲಕ್ಷ್ಮಣನಿಗೆ ಯುದ್ಧ ಭೂಮಿಯಲ್ಲಿ ನಾಗಪಾಶವನ್ನ ಪ್ರಯೋಗ ಮಾಡ್ತಾನೆ. ಯಾರು? ಇಂದ್ರಜಿತ್, ರಾವಣನ ಮಗ ಮೇಘನಾಥ. ಇಂದ್ರನನ್ನೇ ಗೆದ್ದಿರ್ತಾನಂತ ಇಂದ್ರಜಿತ್. ಇಂದ್ರನನ್ನೇ ಯುದ್ಧದಲ್ಲಿ ಗೆದ್ಬಿಟ್ಟಿರ್ತಾನಂತವನು. ಇಂದ್ರನನ್ನ ಗೆದ್ದು ಅವನನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾನೆ. ಆಗ ಬ್ರಹ್ಮದೇವರು ಬಂದು ತಡಿತಾರೆ. ಇಲ್ಲ, ಇಂದ್ರ, ಅದು ಹೇಳದ್ನಲ್ಲ, ಇಂದ್ರ ಅನ್ನೋದೊಂದು ಪೊಸಿಷನ್, ಅದು ಇಂದ್ರ ಲೋಕಕ್ಕೆ ಒಡೆಯ, ಸೃಷ್ಟಿ ಕ್ರಿಯೆಯಲ್ಲಿ ತೊಂದರೆ ಆಗತ್ತೆ, ಆ ತರ ಮಾಡ್ಬೇಡ ಅಂತ ಇಂದ್ರಜಿತ್ಗೆ ರಿಕ್ವೆಸ್ಟ್ ಮಾಡಿ ಬ್ರಹ್ಮಾಸ್ತ್ರವನ್ನ ಅವನಿಗೆ ಒಂದು ಉಡುಗೊರೆಯಾಗಿ ಕೊಟ್ಟು ಇಂದ್ರನನ್ನ ಬಿಡಿಸಿರ್ತಾರೆ ಬ್ರಹ್ಮದೇವರು.
ಇಂದ್ರನನ್ನ ಗೆದ್ದ ಅಂತ ಅವನಿಗೆ ಇಂದ್ರಜಿತ್ ಅಂತ, ಜಿತ್ ಅಂದ್ರೆ ಗೆದ್ದ ಅಂತ ಹೆಸರಿರುತ್ತೆ. ಆದ್ರೆ ಅವನ ಹೆಸರು ಮೇಘನಾಥ. ಈ ಮೇಘನಾಥ ಲಕ್ಷ್ಮಣನಿಗೆ ನಾಗಪಾಶವನ್ನ ಬಿಡ್ತಾನೆ. ಅದು ಅವನನ್ನ ಬಂಧಿಸ್ಬಿಟ್ಟು ಲಕ್ಷ್ಮಣ ಮೂರ್ಛೆ ಹೊಟ್ಟೋಗ್ತಾನೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಗರುಡನನ್ನ ಕರ್ಕೊಂಬಂದು ಈ ನಾಗಪಾಶವನ್ನ ತೆಗೆಸ್ಬೇಕು ಅಂತ ಹೇಳಿದಾಗ ಮತ್ತೆ ಎಲ್ಲರೂ ರಾಮಚಂದ್ರ ಇಂದ ಹಿಡಿದು ಎಲ್ಲರೂ ಹನುಮಂತನ ಕಡೆ ನೋಡ್ತಾರೆ, ಗರುಡನನ್ನ ಕರ್ಕೊಂಬ ಅಂತ. ಸಂಕಟ ಮೋಚಕ ಹನುಮಂತ ಲಕ್ಷ್ಮಣನನ್ನ ಅಪಾಯದಿಂದ ಪಾರ್ ಮಾಡಕ್ಕೋಸ್ಕರ ಹೋಗಿ ಗರುಡ ದೇವರನ್ನ ಕರ್ಕೊಂಬರ್ತಾರೆ. ಗರುಡ ಬರ್ತಾನೆ. ಗರುಡಂಗೆ ನಾಗಪಾಶ ಎಲ್ಲ ತೆಗೆಯೋದಕ್ಕೆ ನಾಗ ಯಾವಾಗ್ಲೂ ಗರುಡಕ್ಕೆ ಹಾವಿಗೆ ಆಗಲ್ಲ. ಗರುಡ ಯಾವಾಗ್ಲೂ ನಾಗಪಾಶವನ್ನ ತೆಗಿಯಕ್ಕೆ ಗರುಡನ ಕೈಲಿ ಕೆಪಾಸಿಟಿ ಇರುತ್ತೆ. ಗರುಡ ಬರ್ತಾನೆ. ಒಂದು ನಾಗಪಾಶವನ್ನು ತೆಗಿಯೋ ಮುಂದೆ ರಾಮನನ್ನ ನೋಡ್ತಾನಂತೆ ಗರುಡ. ನೋಡ್ಬಿಟ್ಟು, ನನಗೆ ನಿನ್ನ ನಾರಾಯಣ ರೂಪವೇ ಇಷ್ಟ. ನಾನು ಇಷ್ಟ ದೇವನ ವಿಷಯ ಮಾತಾಡ್ತಾ ಇರೋದು. ಅಲ್ಲಿ ಹಂಗೆ ಬರ್ದಿದ್ರು, ಯಾರೋ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಬರ್ದಿದ್ ಕಥೆ ಇದು. ನನಗೆ ನಿನ್ನ ನಾರಾಯಣ ರೂಪವೇ ಇಷ್ಟ. ನನ್ನ ಆರಾಧ್ಯ ದೈವ ನಾರಾಯಣ. ನನಗೆ ದಯಮಾಡಿ ನಿನ್ನ ನಾರಾಯಣ ರೂಪದಲ್ಲಿ ದರ್ಶನ ಕೊಡು. ನಾನು ನಾಗಪಾಶವನ್ನ ಲಕ್ಷ್ಮಣನಿಂದ ತೆಗಿತೀನಿ ಅಂತ ಗರುಡ ಹೇಳಿ ನಾಗಪಾಶವನ್ನ ತೆಗಿತಾನೆ. ಆಗ ರಾಮ ಏನ್ ಹೇಳ್ತಾನಂತೆ ಗೊತ್ತಾ ಗರುಡನಿಗೆ? ನಿನಗೆ ನಾರಾಯಣ ರೂಪದಲ್ಲಿ ನನ್ನನ್ನ ನೋಡ್ಬೇಕು ಅಂತ ಇಷ್ಟ ಇದೆ, ಆದ್ರೆ ಈ ಹನುಮಂತ ಇದಾನಲ್ಲ, ಅವನ್ ಮನ್ಸಿಗೆ ನೋವಾಗತ್ತಲ್ಲ. ಅವನಿಗೆ ರಾಮನೇ ಇಷ್ಟ. ರಾಮನನ್ನ ನಾರಾಯಣ ಬೇರೆ ರೂಪದಲ್ಲಿ ಹನುಮಂತನಿಗೆ ಅಕ್ಸೆಪ್ಟ್ ಮಾಡಿದ್ವಿ, ಅವ್ನಿಗೆ ಅಷ್ಟಿಷ್ಟ ಇಲ್ಲ. ಹನುಮಂತನ ಮನ್ಸಿಗೆ ನೋವು ಮಾಡಕ್ ನಂಗೆ ಇಷ್ಟ ಇಲ್ವಲ್ಲ. ಅವನು ನೀನ್ ಹೋಗಿ ಕರ್ಕೊಂಬಂದು ನಮ್ ಲಕ್ಷ್ಮಣನನ್ನ ಜೀವ ಉಳಿಸಿದಾನೆ. ಆಗ ಗರುಡ ಮಖವನ್ನ ಸಣ್ಣದ್ ಮಾಡ್ಕೋತಾನಂತ, ನನಗೆ ನಾರಾಯಣನನ್ನೇ ನೋಡ್ಬೇಕಲ್ಲ ಅಂತ. ಗರುಡನಿಗೆ ನಾರಾಯಣ ರೂಪ ಇಷ್ಟ, ಹನುಮಂತನಿಗೆ ರಾಮನ ರೂಪ ಇಷ್ಟ. ಹಾಗೆ ಹೇಳ್ತಾರೆ ಗೋಪಿಯರು, ಕೃಷ್ಣನನ್ನು ಬಿಟ್ಟು ಇನ್ಯಾವುದೂ ಅವರಿಗೆ ರೂಪ ಇಷ್ಟ ಇಲ್ಲ. ಎಷ್ಟೋ ಸತಿ ಕೃಷ್ಣ ಕೇಳ್ತಿರ್ತಾನಂತವ್ರಿಗೆ, ನಾನು ಪರಬ್ರಹ್ಮ, ಅದ್ಯಾಕೆ ಇದೇ ರೂಪದಲ್ಲೇ ನನ್ನನ್ನ ನೋಡ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ಗೋಪಿಯರಿಗೆ ಕೃಷ್ಣ ರೂಪ, ಹನುಮಂತನಿಗೆ ರಾಮ, ಗರುಡನಿಗೆ ನಾರಾಯಣ. ಗರುಡ ಹೇಳ್ತಾನ, ಅವಾಗ ನಾರಾಯಣ ಹೇಳ್ತಾನಂತೆ, ನಿನ್ನ ಗರುಡ ನಿನ್ನ ರೆಕ್ಕೆಯನ್ನ ದೊಡ್ಡದು ಮಾಡು, ಒಂದು ಪ್ರೊಟೆಕ್ಷನ್ ತರ, ಬೇರೆ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ. ಗರುಡ ಹಾಗೆ ಮಾಡ್ತಾನಂತೆ. ಆಗ ಶ್ರೀರಾಮಚಂದ್ರ ನಾರಾಯಣನ ರೂಪದಲ್ಲಿ ಗರುಡನಿಗೆ ದರ್ಶನ ಕೊಡ್ತಾನಂತೆ. ಅದನ್ನ ನೋಡಿ ಬಹಳ ಸಂತೋಷ ಆಗತ್ತಂತೆ ಗರುಡನಿಗೆ. ರೆಕ್ಕೆಗಳನ್ನ ವಾಪಸ್ಸು ತಗೊಂಡ ತಕ್ಷಣ ಮತ್ತೆ ರಾಮಚಂದ್ರನ ರೂಪ. ಯಾಕೆಂದ್ರೆ ಹನುಮಂತನಿಗೆ ಅದನ್ನ ನೋಡಿದ್ರೆ ಆನಂದ. ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ಇಷ್ಟ ದೇವ ಅಂತ ಇರ್ತಾನೆ. ಆ ಇಷ್ಟ ದೇವನ ನಾಮಸ್ಮರಣೆಯನ್ನ ಮಾಡ್ಬೇಕು ನಮ್ಮ ಒಂದು ಜಪದ ಒಂದು ಸಾಧನೆಯಲ್ಲಿ. ಆಗ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿ ಬಹಳ ಮುಂದುವರಿಯುತ್ತೆ. ಯಾಕೆಂದ್ರೆ ನಮಗೆ ಆ ದೇವರಲ್ಲಿ ಮನಸ್ಸು ನಿಲ್ಲತ್ತಲ್ಲ, ಆದ್ರಿಂದ ನಮಗೆ ನಮ್ಮ ಸಾಧನೆಗೆ ಬಹಳ ಅದು ಸಹಾಯ ಆಗುತ್ತೆ ಮುಂದುವರಿಯೋದಿಕ್ಕೆ. ಯೂಶಲಿ ಯಾವಾಗ ಮಂತ್ರ ದೀಕ್ಷೆಗಳನ್ನ ಕೊಡ್ತಾರೆ, ಇಷ್ಟ ದೇವರ ಹೆಸರಿನಲ್ಲೇ ಕೊಡ್ತಾರೆ. ಕೆಲವರಿಗೆ ಓಂ ನಮಃ ಶಿವಾಯ ಅಂತ ಕೊಡ್ತಾರೆ, ಕೆಲವರು ರಾಮನಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ರಾಮತಾರಕ ಮಂತ್ರ. ಧ್ರುವನಿಗೆ ನಾರದರು
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಕೆಲವು ಸನ್ಯಾಸಿಗಳು ಪರಬ್ರಹ್ಮವನ್ನೇ ಅವರು ಧ್ಯಾನ ಮಾಡೋದ್ರಿಂದ ಮನಸ್ಸಿನಲ್ಲಿ ಓಂಕಾರವನ್ನ, ಪ್ರಣವ ಮಂತ್ರವನ್ನ ಜಪ ಮಾಡ್ತಾರೆ. ಯಾವುದೇ ಮಾಡ್ಲಿ, ಆ ಮಂತ್ರಕ್ಕೆ ಶಕ್ತಿ ಬರೋದು ನಿಮ್ಮ ಒಂದು ಶ್ರದ್ಧೆ ಭಕ್ತಿಯಿಂದ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮನನಾತ್ರಾಯತೆ ಮಂತ್ರ. ಜಪವನ್ನ ಮಾಡಬೇಕು. ಯಜ್ಞಗಳಲ್ಲಿ ನಾನು ಜಪ ಅಂತ ಪರಮಾತ್ಮ ಹೇಳಿದಾನೆ. ನಮ್ಮ ಇಷ್ಟ ದೇವರು ಯಾರೋ ಅವನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು, ಗುರುಗಳ ಸ್ಮರಣೆ ಮಾಡಿಕೊಂಡು ಜಪವನ್ನ ಮಾಡಬೇಕು. ಜಪ ಬಹಳ ಮುಖ್ಯ ಸಾಧನೆ. ಪೂಜೆಗಿಂತ, ಉಪದೇಶ ಸಾರದಲ್ಲಿ ರಮಣ ಮಹರ್ಷಿಗಳೇ ಹೇಳ್ತಾರೆ, ಪೂಜೆಗಿಂತ ಜಪ, ಜಪಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತ ಮೊದಲ ಸ್ಟೆಪ್ಪು ಜಪ. ಜಪವನ್ನ ಮಾಡಿ ಮನಸ್ಸಿನ ಏಕಾಗ್ರತೆ ತಂದುಕೊಂಡು ಧ್ಯಾನಕ್ಕೆ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ ಸ್ವಾಮೀಜಿ ಎಲ್ಲ, ಸದಾ ಮಂತ್ರಗಳನ್ನ ಬದಲಾಯಿಸಬಾರ್ದು ಅಂತ. ಅದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ನೀರು ಸಿಗದು ಒಂದ್ ಕಡೆ ಅಗಿಯೋದು, ಅಲ್ಲಿ ನೀರ್ ಬರ್ಲಿಲ್ಲ ಅಂತ ಇನ್ನೊಂದ್ ಕಡೆ ಅಗಿಯೋದು, ಹಾಗ್ ಮಾಡ್ಬಾರ್ದು. ಎಲ್ಲಿ ಡಿಗ್ ಮಾಡ್ತಾ ಇರ್ತೀರೋ ಅಲ್ಲೇ ಡೀಪ್ ಆಗಿ ಹೋಗ್ಬೇಕು ಅಂತ. ಮಂತ್ರಗಳನ್ನ ಸದಾ ಬದಲಾಯಿಸ್ತಾ ಇರಬಾರ್ದು. ಒಂದೇ ಮಂತ್ರವನ್ನ ಸದಾ ಜಪ ಮಾಡ್ತಾ ಇರ್ಬೇಕು. ಅದೇನಾಗುತ್ತೆ ಅಂದ್ರೆ, ಅದು ಅನ್ನೋಯಿಂಗ್ಲಿ ನಾವು ಸುಮ್ನೆ ಬೇರೆ ಏನೋ ಮಾಡ್ತಾ ಇರೋದು, ಅದು ಒಳಗಡೆಯಿಂದ ಬರ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟು ಸತಿ ರಿಪೀಟೆಡ್ ಆಗಿ ಹೇಳಿರ್ತೀವಲ್ಲ, ಅದನ್ನ ಆಗತ್ತೆ. ಆದ್ರಿಂದ ಒಂದೇ ಮಂತ್ರವನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನ ಮಾಡ್ಬೇಕು. ಧ್ಯಾನ ಎಲ್ರಿಗೂ ಆಗೋದಿಲ್ಲ, ಕಷ್ಟ ಆಗುತ್ತೆ ಅದು. ಅಟ್ಲೀಸ್ಟ್ ಧ್ಯಾನಕ್ಕೆ ಟ್ರೈ ಮಾಡದೆ ಅದಾಗ್ಲಿಲ್ಲ ಬಿಟ್ಬಿಡ್ಬೇಕು ಅಲ್ಲ, ಅದಕ್ಕಿಂತ ಕೆಳಗಿನ ಸ್ಟೆಪ್ ಹೋಗ್ಬೇಕು ಅಂತ ಅರ್ಥ. ಕೆಳಗಿನ ಸ್ಟೆಪ್ ಜಪ. ಜಪವನ್ನ ಮಾಡ್ಬೇಕು. ಜಪದಲ್ಲೂ ಮನಸ್ಸು ನಿಲ್ತಾ ಇಲ್ಲ ಅಂದ್ರೆ ಪೂಜೆಗೆ ಹೋಗ್ಬೇಕು. ಏನಾದ್ರು ಒಂದು ಸಾಧನೆ ಮಾಡ್ತಾನೆ ಇರ್ಬೇಕು. ಪೂಜೆಯಲ್ಲಿ ಮನಸ್ಸು ನಿಲ್ತು ಅಂದ್ರೆ ಜಪಕ್ಕೆ ಹೋಗ್ಬೇಕು. ಜಪದಲ್ಲಿ ಮನಸ್ಸು ಶಾಂತ ಆಯ್ತು ಅಂದ್ರೆ ಧ್ಯಾನಕ್ಕೆ ಪ್ರಯತ್ನ ಪಡ್ಬೇಕು. ಬೇರೆ ಇನ್ಯಾವುದು ಮಾರ್ಗ ಇಲ್ಲ, ಇದೇ ದಾರಿಯಲ್ಲೇ ಮುಂದುವರಿಬೇಕು ಎಲ್ರೂ. ಜಪವನ್ನ ದಿನ ನಾನ್ ಕೇಳಲ್ಲ ಅಷ್ಟೇ, ಮೊದ್ಲೇ ಹೇಳಿದೀನಿ ಸುಮಾರು ಸತಿ ಅಂತ ಬಿಟ್ಬಿಟ್ಟಿದೀನಿ. ಯಾರು ಎಷ್ಟ್ ರೌಂಡ್ ಮಾಡ್ತೀರಾ, ಎಷ್ಟ್ ಸತಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿತ್ತು. ನನಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಹೇಳ್ತೀನಿ ಅಷ್ಟೇ ಜಪದ ಮಹಿಮೆ. ಯಾಕೆಂದ್ರೆ ಮನಸ್ಸನ್ನ ಒಳಗೆ ತಗೊಂಡು, ಇಂದ್ರಿಯಗಳನ್ನ ಒಳಗೆ ತಗೊಳ್ಳೋದು ಧ್ಯಾನದಲ್ಲಿ ಟ್ರೈ ಮಾಡ್ಬೇಕು. ಧ್ಯಾನಕ್ಕೆ ಅದು ಕಷ್ಟ ಆಗತ್ತೆ. ಅಟ್ಲೀಸ್ಟ್ ಜಪ ಮಾಡ್ಬೇಕು. ಈಗ ಓದುದ್ವಲ್ವಾ, ಅಚ್ಯುತ ಅಂತನೋ, ವಾಸುದೇವ ಅಂತನೋ, ಪದ್ಮನಾಭ ಅಂತನೋ, ಗೋವಿಂದ ಅಂತನೋ ಆಕಸ್ಮಿಕವಾಗಿ ಹೇಳಿದ್ರು ಎಷ್ಟೋ ಪಾಪಗಳು ನಾಶ ಆಗತ್ತೆ ಅಂತ. ಆಚಾರ್ಯ ಶಂಕರರು ಏನ್ ಹೇಳ್ತಾರೆ ಕೃಷ್ಣಾಷ್ಟಕದಲ್ಲಿ, ಕೃಷ್ಣಾಷ್ಟಕಂ ಇದಂ ಪುಣ್ಯಂ ಕೋಟಿ ಜನ್ಮ ಕೃತಂ ಪಾಪ. ಕೋಟಿ ಜನ್ಮಗಳ ಪಾಪ ನಾಶ ಆಗತ್ತೆ ಅಂತ ಕೃಷ್ಣನ ಹೆಸರು ಹೇಳೋದ್ರಿಂದ. ಆದ್ರಿಂದ ಎಲ್ಲರಿಗೂ ಒಂದು ಇಷ್ಟ ದೇವತೆ ಹನುಮಂತನಂತವನಿಗೆ ಗೊತ್ತು ಪರಬ್ರಹ್ಮ ತತ್ವ ಅದು ಅಂತ. ಹನುಮಂತನಿಗೆ ಗೊತ್ತಿಲ್ದೇ ಇರೋದೇನಿದೆ, ಗರುಡನಿಗೆ ಗೊತ್ತಿಲ್ದೇ ಇರೋದೇನಿದೆ, ಪರಬ್ರಹ್ಮ ತತ್ವ ಅದೇ. ಆದ್ರೆ ನನಗೆ ಈ ರೂಪದಲ್ಲಿ ಬಹಳ ಪ್ರಿಯನಾಗಿದ್ದಾನೆ ಅಂತ ಅರ್ಥ ಅಷ್ಟೆ. ನಮ್ಮಲ್ಲಿ ಭಕ್ತಿ ಇಲ್ವಾ, ಆ ಹನುಮಂತನಿಗೆ ಕೇಳ್ಕೋಬೇಕು. ಯಾರು ಶ್ರೇಷ್ಠ ಭಕ್ತರು ಇರ್ತಾರೋ ಆ ಗೋಪಿಯರನ್ನೇ ಕೇಳ್ಕೋಬೇಕು, ನಿಮ್ಮಂತಹ ಭಕ್ತಿ ನನಗೆ ಬರ್ಲಿ ಅಂತ. ಅವನ ಹನುಮಂತನ ದಾಸರಾಗಬೇಕು ಫಸ್ಟ್, ಆಮೇಲೆ ರಾಮನ ದಾಸರಾಗೋದು. ಓಕೆ ದೆನ್, ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ.